ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। श्रीगुरुभ्यो नमः। स्वस्त्यस्तु सतां हरिः ಓಂ. ಗುರುದೇವತೆಗಳನ್ನು ಸ್ಮರಿಸಿ ರಾಮನನ್ನು ನೆನೆದು ಸುಂದರಕಾಂಡದ 3ನೇ ಅವಧಿಯ ಚಿಂತನೆಯನ್ನು ಯಥಾಶಕ್ತಿ ನಡೆಸೋಣ. ಈ ಹಿಂದೆ 2 ಭಾಗಗಳಲ್ಲಿ ಸುಂದರಕಾಂಡದ ಹನುಮಂತನ ಆಕಾಶದ ನೆಗೆತ, ಲಂಕೆಯಲ್ಲಿ ಇಳಿತ ಮತ್ತು ಸೀತೆಯ ಹುಡುಕಾಟದ ಭಾಗಗಳು ಬಂದವು. ಅದರ ಆರಂಭದಲ್ಲಿ ಅವನು ಆಕಾಶಕ್ಕೆ ಹಾರಿದ ಸಂದರ್ಭದಲ್ಲಿ 3 ಪ್ರಸಂಗಗಳು ಎದುರಾದವು: ಮೈನಾಕ, ಸುರಸ ಮತ್ತು ಸಿಂಹಿಕ. ಮೈನಾಕ ಆತ್ಮೀಯನಂತೆ ಬಂದು ಸಹಾಯ ಮಾಡಲಿಕ್ಕೆ ನಿಂತಾಗಲೂ ಹನುಮಂತ ಅದನ್ನು ಅಷ್ಟೇ ನಯವಾಗಿ ದಾಟಿ ಮುಂದೆ ಸಾಗಿದ. ಸುರಸೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒತ್ತಾಯದಲ್ಲೂ ಒಂದು ಪ್ರೀತಿ ಇತ್ತು ಅನ್ನೋದಕ್ಕೋಸ್ಕರ ಅದನ್ನು ಒಪ್ಪಿ ಮುಂದೆ ಸಾಗಿದ. ಸಿಂಹಿಕ ಬೇಡ ಅಂತ ಇನ್ನಿಲ್ಲದಂತೆ ಆಕೆಯನ್ನ ಅನೇಕ ಶಪಥಗಳಿಂದ ಮೆಚ್ಚಿಸುವ ಕಾರ್ಯ ಮಾಡಿದರೂ ಹಠ ಹಿಡಿದಾಗ ಅವಳ ಉದ್ದೇಶದಲ್ಲಿದ್ದ ಯೋಚನೆ, ಅವಳು ಏನು ಉದ್ದೇಶಿಸಿದ್ಲು ಅದೇ ಅವಳಿಗೆ ದಕ್ಕಿತದು. ಒಬ್ಬರನ್ನ ಸಮಾಧಾನದಿಂದ ಪಕ್ಕಕ್ಕೆ ಸರಿಸಿದ, ಇನ್ನೊಬ್ಬರನ್ನ ಸ್ಪರ್ಧೆಯಾಗಿ ಬಂದವರಿಗೆ ಸ್ಪರ್ಧೆ ನೀಡಿ ಸಮಾಧಾನ ಕೊಟ್ಟ. ಮತ್ತೊಬ್ಬರು ಶತ್ರುವಿನಂತೆ ನಿಗ್ರಹಿಸುವ ಪ್ರಯತ್ನ ಮಾಡಿದಾಗ ಅವರನ್ನು ನಿಗ್ರಹಿಸಿ ಮುಂದೆ ಸಾಗಿದ. ನಮಗೂ ಜೀವನದಲ್ಲಿ ಬರುವಂತಹ 3 ಮಂದಿ ಇಂಥವರೇ. ಒಂದೋ ಮಿತ್ರರು, ಒಂದೋ ಸ್ಪರ್ಧಿಗಳು, ಒಂದೋ ಶತ್ರುಗಳು. ಮಿತ್ರರು ಬಂದಾಗ ಅವರಿಂದ ಆಗುವ ನಮ್ಮ ಮಹಾಕಾರ್ಯಕ್ಕದು ತೊಂದರೆ ಆಗ್ತಾ ಇರುತ್ತೆ. ಆದ್ರೆ ಅವರು ಕೆಟ್ಟವರಾಗಿರಲ್ಲ, ಮಿತ್ರರಾಗಿರ್ತಾರೆ. ಅವರಿಗೆ ನಮ್ಮ ಉದ್ದೇಶ ಅರ್ಥ ಆಗುವುದು ಸ್ವಲ್ಪ ತಡವಾಗಬಹುದು ಅಥವಾ ಗೊತ್ತೇ ಇಲ್ಲದಿರಬಹುದು. ಆಗ ನಮ್ಮ ಕೆಲಸದ ಒತ್ತಡದಲ್ಲಿ ಅವರನ್ನು ನಾವು ಜೋರು ಮಾಡಿ ನಮ್ಮ ಕಾರ್ಯ ಸಾಧನೆ ಆಗಬೇಕು, ಅದೇ ಮುಖ್ಯ ಅಂತ ಭಾವಿಸಿ ಕೆಲವೊಮ್ಮೆ ನಿಗ್ರಹಿಸ್ತೇವೆ. ಅಥವಾ ಅವರು ಕೊಟ್ಟ ಆಫರನ್ನು ಒಪ್ಪಿಕೊಂಡು ನಮ್ಮ ಮುಖ್ಯ ಕಾರ್ಯದಿಂದ ವಿಮುಕ್ತರಾಗ್ತೇವೆ ಅಥವಾ ಅದರಿಂದ ಹೊರನಡೀತೇವೆ. ಇದೆರಡೂ ಅಪಾಯವೇ. ಅವರನ್ನು ನಾವು ನಿಗ್ರಹಿಸುವ ಪ್ರಯತ್ನ ಮಾಡಿದರೆ ಮತ್ತೆಂದೂ ಅಂಥ ಒಳ್ಳೆಯರನ್ನ, ಮಿತ್ರರನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಥವಾ ಅವರನ್ನ ಒಪ್ಪಿಕೊಂಡು ಹೋದರೆ ನಮ್ಮ ಕಾರ್ಯ ಆಗದೆ ಯಾವತ್ತಿಗೂ ನಾವು ಸಿದ್ಧಿಯನ್ನ ಸಂಪಾದಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಒಂದೇ ದಾರಿ, ಅವರನ್ನು ಉಳಿಸ್ಕೋಬೇಕು, ಆದರೆ ನಮ್ಮ ಕಾರ್ಯ ಆಗಬೇಕು. ಅದಕ್ಕೆ ನಾವು ಮಾಡಬಹುದಾದದ್ದು, ಮೈನಾಕನನ್ನ ಹನುಮಂತ ಅಪ್ಪಿ ಮತ್ತೆ ಸಿಗುವೆ ಎಂದು ಸಾಗು ಹಾಕಿದ ಹಾಗೆ ನಾವು ಕೂಡ ಎಷ್ಟೋ ಸರ್ತಿ ಆತ್ಮೀಯರನ್ನ ಅರ್ಥೈಸಿ ಇನ್ನೊಂದು ಬಾರಿ ಅವರಿಗೆ ಅವಕಾಶ ಕೊಡುವ ಭರವಸೆ ಇತ್ತು. ಈ ಹಿಂದೆ ಎಷ್ಟೋ ಸರ್ತಿ ಅವರ ಜೊತೆಗಿರುವ ಘಟನೆಗಳನ್ನು ನೆನಪಿಸಿ ಮುಂದೆ ಸಾಗುವುದು ಜಾಣತನ. ಸ್ಪರ್ಧೆಗಳು ಬಂದಾಗ ಆ ಸ್ಪರ್ಧೆ ಅನ್ನೋದು ಆ ಕಾಲಕ್ಕೆ ಉಚಿತವಾದದ್ದಾದರೆ ಅದನ್ನು ಸ್ವೀಕರಿಸಬೇಕು. ಸ್ವೀಕರಿಸಿ ಅದರಲ್ಲಿ ನಮಗೆ ಸ್ಪರ್ಧೆಗೆ ನಿಜವಾಗಿಯೂ ಅಷ್ಟು ಸಾಮರ್ಥ್ಯ ಇದೆ ಅಂತಾದರೆ ಮುನ್ನಡೆದು ಗೆದ್ದು ಆ ಹೊತ್ತಿನ ಸಮಯವನ್ನ ನಮ್ಮ ಪಾಲಾಗಿಸಿಕೊಂಡು ಮುನ್ನಡಿಬೇಕು. ಬಿಟ್ರೆ ಕೆಲವೊಂದು ಸರ್ತಿ ನಮಗೆ ಸಿಕ್ಕಿದ ಕೀರ್ತಿ ತಾನಾಗಿ ಜಾರಿ ಹೋಗುತ್ತೆ. ಕೊನೆಯದ್ದು ನಮ್ಮ ಶತ್ರುಗಳಾಗಿ ನಮ್ಮನ್ನು ಎದುರಿಸಲಿಕ್ಕೆ ಬಂದಾಗ ತಪ್ಪಿಸಿಕೊಳ್ಳುವುದು ಒಳ್ಳೆಯದು. ತಪ್ಪಿಸಿಕೊಳ್ಳಿಕ್ಕೆ ಕೇಳುವುದಿಲ್ಲ ಅಂದರೆ ಆಗ ಕಾಲೆಳೆಯಲಿಕ್ಕೆ ಬಂದವರು ಕಾಲಡಿಯಲ್ಲೇ ಇರಬೇಕು ಅನ್ನೋ ಹಾಗೆ ಹೊಸಕಬೇಕಾಗುತ್ತೆ. ಇದಿಷ್ಟು ಅನಿವಾರ್ಯ ಅನ್ನುವುದನ್ನು ಹನುಮಂತ ಸಮುದ್ರ ಲಂಘನೆಯ ಪ್ರಯಾಣದ ಮಹಾಯಾನ ಒಂದು ರೀತಿಯಲ್ಲಿ
ಅದಕ್ಕೆ ಜೀವನ ಪ್ರಯಾಣದಲ್ಲೂ ನಮಗೆ ಬರುವ ಈ ಮೂವರನ್ನ ಎದುರಿಸುವ ಬಗೆಯವನ್ನ ಒಂದು ರೀತಿ ಇದೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ತಾನೆ. ಇಷ್ಟು ಚೆನ್ನಾಗಿ ಯಾರು ಹೇಳ್ತಾರೆ ಈ ಘಟನೆಯನ್ನ? ಮುಂದೆ ಸಾಗಿ ಲಂಕಿನಿ ಸಿಕ್ಕಿದ್ಲು, ಅವಳನ್ನೂ ಎದುರಿಸಿ ಅವಳನ್ನು ಕೊಲ್ಲಿಲ್ಲ, ಅವಳಿಗೊಂದು ಬಾರಿಸಿ ಎಚ್ಚರ ಕೊಟ್ಟ. ಅವಳು ತಡಿದಾಗ ಅವಳಿಗೆ ಅರ್ಥ ಆಯಿತು ಇವನು ಸಾಮಾನ್ಯ ಅಲ್ಲ ಅಂತ. ಬಿಟ್ಲು ಒಳಗೆ. ಬೆಕ್ಕಿನ ಗಾತ್ರದಷ್ಟು ಶರೀರದ ಮಂಗನಂತೆ ಇಡೀ ಅರಮನೆ, ಕೋಟೆ, ಕೊತ್ತಲ, ದುರ್ಗ, ಕಾಡು, ಯಜ್ಞಾಗಾರ, ಸೈನ್ಯಾಗಾರ, ಸೇನೆಯ ವ್ಯವಸ್ಥೆ ಎಲ್ಲವನ್ನು ಸೀತೆಯನ್ನು ಹುಡುಕುವ ನೆಪದಲ್ಲಿ ತಿಳಿದುಕೊಂಡ. ಅರಮನೆಯನ್ನು ಪ್ರವೇಶಿಸಿ ಅಲ್ಲಿರುವ ಹೆಂಗಳೆಯರನ್ನೆಲ್ಲ ಕಂಡ. ಸೀತೆಯನ್ನು ತಂದುಕೊಂಡು ಮಂಡೋದರಿಯನ್ನ ಆಸಕ್ತಿಯಿಂದ ಗಮನಿಸಿದಾಗ ಗೊತ್ತಾಯಿತು ಆಕೆ ಸೀತೆ ಅಲ್ಲ, ಇಷ್ಟು ನಿಶ್ಚಿಂತಳಾಗಿ ನಿದ್ದೆ ಮಾಡುವುದು ಸಾಧ್ಯ ಇಲ್ಲ ಅಂತ. ಕೊನೆಗೆ ಅಶೋಕವನ ಒಂದು ಬಾಕಿ ಉಳಿದದ್ದನ್ನು ಹೋಗಿ ಹುಡುಕಿದಾಗ ಸೀತೆಯಲ್ಲಿ ಸಿಕ್ಕಿದ್ಲು. ರಾವಣನ ಆಟೋಪ ಅವನ ಕಣ್ಣಾರೆ ನಡೆದಾಗ ಇದಕ್ಕೇನಾದರೂ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಅಂದುಕೊಂಡ್ರು. ಈಗ ದೂತನಾಗಿ ಬಂದದ್ದಾದ್ರಿಂದ ಕೇವಲ ಗಮನಿಸಿದ ನಂತರ ಆಕೆಯ ವಿಶ್ವಾಸವನ್ನು ಗಳಿಸಿ ರಾಮನ ಕಥೆಯನ್ನು ಹೇಳಿ ಆಕೆಗೆ ಗೊತ್ತಿಲ್ಲದ ಭಾಗಗಳನ್ನು ಹೆಚ್ಚು ವಿಸ್ತರಿಸಿ ರಾಮ ಕೊಟ್ಟ ಚೂಡಾಮಣಿಯನ್ನಿತ್ತು ಸಮಾಧಾನಪಡಿಸಿದ. ಆಕೆಯೂ ಕೂಡ ತನ್ನ ಗಡುವನ್ನು ತಿಳಿಸಿ ರಾಮನಿಗೆ ಬೇಗ ಸುದ್ದಿ ಮುಟ್ಟಿಸುವಂತೆ ಹೇಳ್ತಾಳೆ. ಹೋಗುವಾಗ ಕಳ್ಳನಂತೆ ಹೋಗಬಾರದು, ಬಂದ ಸುದ್ದಿಯನ್ನು ರಾವಣನಿಗೆ ಮುಟ್ಟಿಸಬೇಕು ಅಂತ ಯೋಚಿಸಿ ಆಹಾರವನ್ನು ತಿನ್ನುವ ನೆಪವೊಡ್ಡಿ ಮರಗಳನ್ನೇರಿ ಅದು ತನ್ನ ಭಾರ ತಾಳದೆ ಬಿದ್ದಾಗ ಮತ್ತೊಂದು ಮರವನ್ನೇರಿ ಅಶೋಕವನದ ಅವನು ಇಷ್ಟಪಟ್ಟ ಎಲ್ಲ ಮರಗಳನ್ನು ಉರುಳಿಸಿ ಆಕೆ ಇರುವ ಮರವನ್ನೊಂದು ಉಳಿಸಿ ಆ ಹೊತ್ತಿಗೆ ರಕ್ಕಸಿಯರೆಲ್ಲ ಅವನ ಮೇಲೆ ದಾಳಿ ಮಾಡಲಿಕ್ಕೆ ಬಂದಾಗ ಅವರನ್ನೆಲ್ಲ ಎದುರಿಸಿ ಮುಂದೆ ಸಾಗಿ ಅದರ ಸಂಖ್ಯೆ ದೊಡ್ಡದಾದಾಗ ಪ್ರಾಸಾದಕ್ಕೆ ಅಡ್ಡಲಾಗಿಟ್ಟಿದ್ದ ಅಗುಳಿಯನ್ನೇ ಆಯುಧವನ್ನಾಗಿಸಿ ಬೀಸಿ ಸುಮಾರು ಈ ಯುದ್ಧದ ತೀವ್ರತೆ ಹೆಚ್ಚಿ ಮಂತ್ರಿಪುತ್ರರು ಬಂದರು, ಅಕ್ಷಕುಮಾರ ಬಂದ, ಸೇನಾಧಿಪತಿಗಳು ದೊಡ್ಡವರು ಬಂದರು. ಎಲ್ಲ ಸೇರಿ ಸುಮಾರು 88 ಕೋಟಿ ಸಂಖ್ಯೆಯ ಸೇನೆ ಅವನಿಂದ ನಷ್ಟವಾಯಿತು. ರಾವಣನಿಗೆ ತೀರಲಾರದೆ ಇಂದ್ರಜಿತ್ನನ್ನು ಕಳುಹಿಸಿ ಯುದ್ಧವನ್ನು ಮಾಡಲಿಕ್ಕೆ ಹೇಳಿದಾಗ ಆ ಯುದ್ಧದ ತೀವ್ರತೆಯನ್ನು ನಿರೂಪಿಸ್ತಾರೆ. ಅಕ್ಷಕುಮಾರನನ್ನ, ಜಂಬುಮಾಲಿಯನ್ನ, 5 ಜನ ಮಂತ್ರಿ ಪುತ್ರರನ್ನ, ಸೇನಾಧಿಪತಿಗಳನ್ನು ಕಳ್ಕೊಂಡ ವ್ಯಥೆಯಲ್ಲಿ ಇನ್ಯಾರಿಗೆ ನನ್ನ ಅಳಲನ್ನು ತೋಡಿಕೊಳ್ಳಲಿ ಅಂತ ಯೋಚಿಸಿದಾಗ ಇಂದ್ರಜಿತ್ ನೆನಪಾದ. ಇಂದ್ರಜಿತ್ನನ್ನು ಕರೆದು ಪ್ರೀತಿಯಿಂದ ಕೈ ಹಿಡಿದು ಮಾತನಾಡಿಸಿದ. ನೋಡು, ಈಗಾಗಲೇ ನಾವು ತುಂಬ ಸಂಗತಿಗಳನ್ನು ಕಳ್ಕೊಂಡಿದ್ದೇವೆ. ಇದೇನೋ ಪುಟ್ಟ ಕಪಿ ಅಂತ ಅನ್ಕೊಳ್ಬೇಡ. ನಾನು ಹಾಗೆ ನಿರ್ಲಕ್ಷಿಸಿ ಇಷ್ಟು ದೊಡ್ಡ ಸೇನೆಯನ್ನು ಕಳ್ಕೊಳ್ಬೇಕಾಯ್ತು. ಅವನು ಅಸಾಧಾರಣವಾದ ಚುರುಕುತನದಿಂದ ಕೂಡಿದ್ದಾನೆ, ನೀನೇನು ಕಮ್ಮಿ ಇಲ್ಲ. ಆ ಮಾತಿನಲ್ಲಿ ಭರವಸೆ ತುಂಬುವುದೂ ಇದೆ, ಅದರ ಜೊತೆಗೆ ಎಚ್ಚರಿಕೆಯೂ ಇದೆ. ನೀನು ಇಂದ್ರಾದಿ ದೇವತೆಗಳನ್ನು ಸೋಲಿಸಿದವ, ದಿಗ್ದೇವತೆಗಳನ್ನು ಮಣಿಸಿದವ, ಚತುರ್ಮುಖನಿಂದಲೇ ಅಸ್ತ್ರವನ್ನು ಪಡೆದು ಅದರ ಸಂಚಾರವನ್ನು ಚೆನ್ನಾಗಿ ಬಳಸಿದವ. ಆದ್ದರಿಂದಾಗಿ ನೀನು ಈಗ ನನಗೋಸ್ಕರ ಆ ಕಪಿಯನ್ನು ನಿಗ್ರಹಿಸಬೇಕು. ನನ್ನಂತೆಯೇ ತಪಸ್ವಿ ನೀನು, ನನ್ನಂತೆಯೇ ಬಲಿಷ್ಠ ನೀನು, 3 ಲೋಕಗಳಲ್ಲಿ ನಿನಗೆ ಎಣೆ ಇಲ್ಲ. ನಿನ್ನ ಪರಾಕ್ರಮಕ್ಕೆ, ಅಸ್ತ್ರಬಲಕ್ಕೆ ಸರಿಸಾಟಿಯಾದ ಮತ್ತೊಬ್ಬ ವ್ಯಕ್ತಿಯನ್ನು ಯುದ್ಧದಲ್ಲಿ ಈಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನಿಶ್ಚಿತವಾದ ಫಲವನ್ನು ನೀನು ನೀಡುತ್ತಿ ಅಂತ ನಂಬಿ ನಿನ್ನನ್ನು ಆಶೀರ್ವದಿಸಿ ಕಳುಹಿಸ್ತಾ ಇದ್ದೇನೆ. ಒಂದು ಎಚ್ಚರಿಕೆ, ಅವನ ಆ ಕಪಿಯ ಬಲ ಅಸಾಧಾರಣವಾದದ್ದು. ಅವನನ್ನು ಸೇನೆ ಎದುರಿಸಲಿಕ್ಕಾಗಲಿಲ್ಲ. ಗುಂಪಾಗೇ ಅವನ ಕೈಯಿಂದ ನಜ್ಜುಗುಜ್ಜಾಗಿದೆ. ಬೆಂಕಿಯಂತೆ ಸಿಕ್ಕಿದ್ದನ್ನೆಲ್ಲ ಸುಡ್ತಾ ಇದ್ದಾನೆ. ಅವನ ಗತಿ ಏನು ಅಂತಾನೆ ಗೊತ್ತಾಗಲ್ಲ. ಇಲ್ಲಿದ್ದಾನೆ ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ದಾಳಿ ಮಾಡ್ತಾನೆ. ನೀನು ನೆಟ್ಟ ಬಾಣಗಳು ಅವನನ್ನು ತಲುಪುವ ಮುನ್ನ ಅವನು ನಿನ್ನನ್ನು ತಲುಪಿರ್ತಾನೆ. ಇದು ಎಚ್ಚರ ಇರಬೇಕು. ಅದರಿಂದಾಗಿ ನ ಮಾರುತಸ್ಯಾಸ್ತಿ ಗತಿ ಪ್ರಮಾಣಂ
ನಚಾಗ್ನಿಕಲ್ಪ ಕರ್ಣೇನ ಹಂತುಂ, ಅವನನ್ನ ವಜ್ರಾಯುಧವು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ಹೇಳೋ ಮೂಲಕ ಹಿಂದೆ ಆತನನ್ನ ವಜ್ರಾಯುಧದಿಂದ ಘಾಸಿಗೊಳಿಸಲಾಗಿತ್ತು, ಕೆನ್ನೆ ಊದಿತ್ತು ಅಂತೆಲ್ಲ ಕಥೆ ಕೇವಲ ಅದೊಂದು ಅವನ ಬಾಲಲೀಲೆ ಹೊರತು ವಜ್ರಾಯುಧವು ಅವನನ್ನೇನು ಮಾಡಲ್ಲ ಅಂತ ಸ್ವತಃ ರಾವಣ ಅವನ ಬಲವನ್ನು ಗಮನಿಸಿ ಹೇಳಿದ ಮಾತು. ಇಷ್ಟಾದಾಗ ಇಂದ್ರಜಿತ್ ಅಪ್ಪನಿಗೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಮುಂದೆ ಸಾಕ್ತಾನೆ. ಈ ಒಂದು ಸಂಸ್ಕಾರ ತಂದೆಯಿಂದ ಪಡೆಯಬೇಕಾದ ವರ, ಗುರುಗಳಿಂದ ಪಡೆಯಬೇಕಾದ ವರ, ಅವನು ಎಂಥವನೇ ಇರಲಿ, ಈ ನಮಸ್ಕಾರದಿಂದ ಸಿಗುವುದೊಂದು ಫಲ ಇದೆ. ಯಾಕೆಂದ್ರೆ ಅವನು ನಮಸ್ಕಾರ ಮಾಡ್ತಾ ಇರೋ ವ್ಯಕ್ತಿಗಲ್ಲ, ಆ ವ್ಯಕ್ತಿಯಲ್ಲಿರುವಂತಹ ಭಗವದ್ ರೂಪಕ್ಕೆ. ಎಂತಹ ದುಷ್ಟನಾದರೂ ಕೂಡ ತಂದೆಯಾಗಿ ಮಗನಿಗೆ ಕೊಡಬೇಕಾದ, ತಂದೆಯ ಸ್ಥಾನದಲ್ಲಿ ನಿಂತು ಭಗವಂತ ಅವನನ್ನು ಉಳಿಸಬೇಕಾದ ರಕ್ಷೆಯನ್ನ ಕೊಟ್ಟೆ ಕೊಡ್ತಾನೆ. ಆದ್ದರಿಂದಾಗಿ ಆ ಸ್ಥಾನಕ್ಕೊಂದು ಮರ್ಯಾದೆ ಇದ್ದದ್ರಿಂದ ಅಲ್ಲಿ ನಮಸ್ಕರಿಸುವುದು ಕೇವಲ ವ್ಯಕ್ತಿಗಲ್ಲ, ಗುಹಾಶಯ ಇವನ ದೇಹಮಾನಿನಿ, ನಾನು ಅಂತ ದೇಹದಲ್ಲಿ ಇದ್ದವನಿಗೆ ಕೊಡುವುದಲ್ಲ, ದೇಹದಲ್ಲಿರುವಂತಹ ಭಗವಂತನಿಗೆ ತಲುಪಿಸುವಂಥದ್ದು ಅನ್ನುವ ಈ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಈ ಒಂದು ಚರ್ಯೆಯನ್ನು ಮರೆತು ಬಿಟ್ಟಿದ್ದೇವೆ. ಗುರುಗಳಿಗಾಗಲಿ ತಂದೆ ತಾಯಿಗಳಿಗಾಗಲಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡೋದು ಅನ್ನೋದು ಅತ್ಯಂತ ಹಿತ. ಅದನ್ನು ಅಭ್ಯಾಸ ಮಾಡಿದರೆ ಬದುಕಿಗೆ ಶ್ರೇಯಸ್ಸಿದೆ. ಸರಿ, ಪ್ರದಕ್ಷಿಣೆ ಬಂದ ಅಸ್ತ್ರಗಳನ್ನು ಹಿಡಿದುಕೊಂಡು ಠೇಂಕಾರವನ್ನು ಗೈಯುತ್ತಾ ಮುಂದೆ ಬಂದಾಗ ಹನುಮಂತ ನನಗೊಂದು ಯುದ್ಧ ಸಿಕ್ಕಿತು ಅಂತ ಖುಷಿಪಟ್ಟ. ಅವನ ಉತ್ಸಾಹ ಹೆಚ್ಚಿತು. ಸಂತೋಷದಿಂದ ಉಬ್ಬಿ ಅವನೆಡೆಗೆ ತನ್ನ ಘರ್ಜನೆಯನ್ನು ಕೂಡ ಎಸೆದ. ಮಹೋತ್ಸಾಹದಿಂದ ಯುದ್ಧಕ್ಕೆ ಬರ್ತಾ ಇರುವ ಅವನ ರಥದ ವೇಗವನ್ನು ಗಮನಿಸಿ ಅವನ ಬಾಣಗಳಿಗೆ ತಾನು ತುತ್ತಾಗದಂತೆ ತಪ್ಪಿಸಿಕೊಂಡು ಅವನ ಬಾಣಗಳನ್ನೇ ಮುರಿದು ವಾಪಸ್ಸು ಅವನನ್ನೇ ಗುರಿಯಾಗಿಸಿ ಎಸೆದ. ಆಕಾಶದಲ್ಲಿ ಪಕ್ಷಿಗಳು, ಋಷಿಗಳು ಎಲ್ಲ ಈ ಯುದ್ಧದ ವೇಗವನ್ನ ಕೆಲವರು ಖುಷಿಪಟ್ಟು ನೋಡುತ್ತಿದ್ದಾರೆ, ಕೆಲವರು ಆಶ್ಚರ್ಯ ನೋಡುತ್ತಿದ್ದಾರೆ. ಇದೇನು ಅಂತ ಪಕ್ಷಿಗಳಿಗೆಲ್ಲ ಆ ವಿಷಯ ಗೊತ್ತಿಲ್ಲ. ನಮ್ಗಿಂತ ಸ್ವಯಂ ಅಂತ ಹಾರ್ತಾ ಇದೆ, ಏನು ಅಂತ ತಿಳಿಯೋದ್ರೊಳಗೆ ಇದು ಯಾವುದೋ ವಿಶಿಷ್ಟ ಹಕ್ಕಿರಬೇಕು ಅಂತ ಅವುಗಳು ಅನ್ಕೊಳ್ತಾವಷ್ಟೇ. ಪೆಟ್ಟು ಬಿದ್ದವುಗಳು ಸತ್ತೋಗಿರ್ತವೆ. ಕೂಡಲೇ ಹನುಮಂತನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದ. ಅವನ ಗತಿ ಚಾತುರ್ಯವನ್ನ ಅರ್ಥ ಮಾಡಿಕೊಳ್ಳುವುದರೊಳಗೆ ಹನುಮಂತ ಅವನನ್ನ ಚೆನ್ನಾಗಿ ಆಟ ಆಡಿಸಿಬಿಟ್ಟ. ಅವನಿಗರ್ಥ ಆಯಿತು ಹನುಮಂತ ಸಿಗಲ್ಲ ಅಂತ. ಹನುಮಂತನ ಎದುರುಗಡೆ ಇಂದ್ರಜಿತ್ತು ಕೂಡ ಏನು ಕೈಗೆ ಸಿಕ್ಕಿ ಬೀಳಲಿಲ್ಲ. ತನ್ನ ಮಾಯಾ ವಿದ್ಯೆಯಿಂದ ಅಪ್ಪಳಿಸ್ಲಿಕ್ಕೆ ಹೋದಾಗಲೆಲ್ಲ ತಪ್ಪಿಸಿಕೊಳ್ತಿದ್ದ. ಆದರೆ ಹನುಮಂತನನ್ನು ಕೂಡ ಹಿಡಿಲಿಕ್ಕಾಗದೆ, ಕೊಲ್ಲಿಕ್ಕಾಗದೆ, ಅವನನ್ನು ಯಾವ ರೀತಿಯಿಂದಲೂ ಕೂಡ ಅವನ ಕಣ್ಣಿಗೆ ಕಾಣುವಂತೆ ಓಡ್ತಾ ಇದ್ದಾನೆ, ಇವನ ಕಣ್ಣಿಗೆ ಕಾಣದಂತೆ ತಪ್ಪಿಸಿಕೊಳ್ತಾ ಇದ್ದಾನೆ. ಇಬ್ಬರ ತೀವ್ರವಾದ ಯುದ್ಧದಿಂದ ಕೊನೆಗೆ ಹನುಮಂತ ಅವನ ಒಂದು ತೀಕ್ಷ್ಣವಾದ ಬಾಣವನ್ನ ಗಮನಿಸಿದ, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ. ಯೋಚನೆ ಮಾಡಿದ, ಈ ಅಸ್ತ್ರ ನನಗೇನು ತೊಂದರೆ ಕೊಡುವಂಥದ್ದಲ್ಲವಾದರೂ ಕೂಡ ಇದಕ್ಕೆ ಕಟ್ಟು ಬೀಳುವುದರಲ್ಲಿ ಹೆಚ್ಚು ಲಾಭ ಇದೆ. ವಸುತಃ ಅವನನ್ನು ಆವರಿಸಿಕೊಂಡಿತು, ಸುತ್ತಿಕೊಂಡು ಬಿದ್ದ ನೆಲಕ್ಕೆ. ದೇವತೆಗಳ ಕಡೆಯಿಂದ ಆಶ್ಚರ್ಯ, ದೈತ್ಯರ ಕಡೆಯಿಂದ ಸಂತೋಷ, ಬಿದ್ದ ಅಂತ. ಇಂದ್ರಜಿತ್ತಿಗೂ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಏನಾಯಿತು ಅಂದ್ರೆ ಅಷ್ಟೊತ್ತಿಗೆ ಎಲ್ಲ ಉಳಿದ ಅವನಿಂದ ಹಲ್ಲು ಕೈ ಕಾಲು ಮುರಿಸಿಕೊಂಡಂತಹ ರಾಕ್ಷಸರು ಸಿಟ್ಟಿನಿಂದ ಆತನ ಬಳಿಗೆ ಬಂದು ತಮ್ಮ ಕೈಯಲ್ಲಿದ್ದ ಅನೇಕ ಸೆಣಬಿನ ನಾರುಗಳ ಹಗ್ಗಗಳನ್ನು ಆತನ ಮೈಗೆ ಕಟ್ಟಿ ಹಾಕಿದ್ರು, ಇನ್ನು ತಪ್ಪಿಸ್ಕೊಳ್ಬಾರದು ಅಂತ. ಬಿದ್ದ ತಕ್ಷಣ ಇಂದ್ರಜಿತ್ತಿಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ, ಯಾವಾಗ ಉಳಿದ ಸಾಮಾನ್ಯ ಸೆಣಬಿನ ನಾರನ್ನ ಹಗ್ಗದಂತೆ ಅವನನ್ನು ಕಟ್ಟಿ ಹಾಕಿದ್ರು, ಅಸ್ತ್ರ ತನಗೆ ಅವಮರ್ಯಾದೆ ಆಯಿತು ಅಂತ ಅದು ಬಿಚ್ಚಿಕೊಂಡು ಹೋಯಿತು. ಹನುಮಂತನಿಗೆ ಗೊತ್ತಾಯಿತು, ಅದೇನು ಮಾಡುತ್ತಿಲ್ಲ, ನನಗೆ ಮಾಡಲ್ಲ ಕೂಡ ಅಂತ. ಆದರೆ ತಾನು ಬೇಕು ಅಂತ ಅದರ ನಡುವೆ ಸಿಕ್ಕಿ ಹಾಕಿಕೊಂಡು ಯೋಚಿಸಿದ, ಸರಿಯಾದ ಕಾಲಕ್ಕೆ ನನ್ನನ್ನು ಹಿಡಿದು ರಾವಣನಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಕೂಡ ರಾವಣನ ನೋಡುವ ಬಯಕೆ ಇದೆ.
ಅದಕ್ಕೆ ಸರಿಯಾಗಿ ಇವರು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬರೀ ಹೊತ್ಕೊಂಡು ಹೋಗ್ತಿಲ್ಲ, ಸಿಟ್ಟಿನಿಂದ ತಮ್ಮ ಕೈಯಲ್ಲಿದ್ದ ಮರದ ಕೊರಡು, ಭರ್ಜಿ, ಈಟಿ, ಸಿಕ್ಕಿದ ವಸ್ತುಗಳಿಂದ ಆತನನ್ನು ಚಚ್ಚುತ್ತಾ ಇದ್ದಾರೆ. ಆದರೆ ಒಂದಕ್ಕೂ ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ಅದನ್ನು ಸಹಿಸಿಕೊಂಡು ಹೋಗ್ತಾ ಇದ್ದಾನೆ. ಸೀದಾ ರಾವಣನ ಹತ್ರ ಹೋಗುವುದೇ ಮೊದಲ ಕಾರ್ಯ. ಇದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಡಬಾರದು ಅಂತ ಯೋಚಿಸಿ ಸುಮ್ಮನಾದ. ಆ ಎಲ್ಲ ರಾಕ್ಷಸರಿಯವನ ಆರ್ಭಟ ಮತ್ತು ಈ ಹಿಂದೆ ಮಾಡಿದ ಅನ್ಯಾಯವನ್ನು ನೆನಪಿಸಿಕೊಂಡು ಈ ಕಪಿಯನ್ನು ಈಗಲೇ ಕೊಲ್ಲಬೇಕು, ಬೆಂಕಿ ಹಾಕಿ ಸುಡಬೇಕು, ಎದೆ ಸೀಳಿ ತಿನ್ನಬೇಕು ಅಂತ ಆರ್ಭಟಿಸ್ತಾ ಇದ್ರು. ಆದರೆ ಇಂದ್ರಜಿತ್ ಅವನನ್ನು ರಾವಣನಲ್ಲಿಗೆ ಅಪ್ಪನಲ್ಲಿಗೆ ಕರೆದೊಯ್ಯಬೇಕು ಅಂತ ಸಂಕಲ್ಪ ಮಾಡಿದ್ದಾದ್ರಿಂದಾಗಿ ಅವನ ಆಜ್ಞೆಯಂತೆ ಎಳ್ಕೊಂಡು ಹೋದ್ರು. ಪ್ರಧಾನಮಂತ್ರಿಗಳಿಗೆ ಅವನು ಬರ್ತಾ ಇರುವುದು ಗೊತ್ತಾಯಿತು. ರಾವಣನಿಗೆ ಸುದ್ದಿ ಹೋಯಿತು. ಕೇಳಿದರು, ಯಾಕೆ ಬಂದಿದ್ದಿ ಅಂತ. ನಾನು ಕಪಿಲೋಕದಿಂದ ಬಂದಿದ್ದೇನೆ, ಅವನ ಆಜ್ಞೆಯಿಂದ ಈ ಕೆಲಸ ಮಾಡಿದ್ದೇನೆ, ಇಲ್ಲಿ ತನಕ ಬಂದಿದ್ದೇನೆ ಅಂತ ಹೀಗೆ ಹೇಳಿದಾಗ ಒಳ ಕರ್ಕೊಂಡು ಹೋದ್ರು. ರಾವಣ ಸಿಂಹಾಸನದ ಮೇಲೆ ಕೂತಿದ್ದಾನೆ. 20 ತಲೆಗಳು, 10 ತಲೆಗಳು, 20 ಕೈಕಾಲುಗಳು. ಹೇಗೆ ಅವನ ವರ್ತನೆ ಇತ್ತು ಅನ್ನೋದನ್ನು ತುಂಬ ಚಂದ ಮಾಡಿ 49ನೇ ಸರ್ಗದಲ್ಲಿ ನಿರೂಪಣೆ ಮಾಡುತ್ತಾರೆ. ಅವನ ತೇಜಸ್ಸು, ಓಜಸ್ಸು, ಅವನ ಧಾಟಿ, ಅವನ ಆಲೋಚನೆ, ಅವನ ನಡೆನುಡಿಗಳು ಎಲ್ಲವೂ ಕೂಡ ಆಕರ್ಷಕವಾಗಿದ್ದು, ಏನು ಸಾಮಾನ್ಯ ಇರಲಿಲ್ಲ. ದುರ್ಧರ, ಪ್ರಹಸ್ತ, ಮಹಾಪಾರ್ಶ್ವ, ನಿಕುಂಭ ಅಂತ 4 ಜನ 4 ದಿಕ್ಕಿಗೆ ಅವನನ್ನು ಎಳೆದಾಡ್ತಾ ಇದ್ರು. ಅಂದರೆ ಮಾತಾಡ್ತಾ ಮಾತಾಡ್ತಾ ಹೀಗೆ ಮಾಡಬೇಕು ಅಂತ ಒಬ್ಬ, ಇನ್ನೊಂದು ಥರ ಮಾಡಬೇಕು ಅಂತ ಒಬ್ಬ, ಮತ್ತೊಂದು ಥರ ಮಾತಾಡಬೇಕು ಮಾಡಬೇಕು ಅಂತ ಮತ್ತೊಬ್ಬ, ಹೀಗೆ 10 ತಲೆಗೆ 4 ಜನ ತುಂಬತಾನೆ ಇದ್ರು. ಇವನು ದೂರದಲ್ಲಿ ನೋಡಿ ಒಂದ್ಸಲ ಅನ್ಕೊಂಡ, ಯದ್ಯಧರ್ಮೋನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ. ಒಂದು ವೇಳೆ ಈತ ಅಧರ್ಮದಲ್ಲಿ ಇಲ್ಲ ಅಂತಾಗಿದ್ರೆ ಖಂಡಿತ ಇವನು ಸುರಲೋಕದ ಇಂದ್ರಾದಿಗಳನ್ನು ಕೂಡ ಆಳುವಷ್ಟು ಎತ್ತರದಲ್ಲಿ ಕೂಡುತ್ತಿದ್ದ. ಅಷ್ಟು ಆತನ ಬಲ, ಅವನ ತೇಜಸ್ಸು ಕಾಣ್ತಾ ಇದೆ ಅಂತ. ಇವನ ನೋಡಿದ ತಕ್ಷಣನೇ ರಾವಣನಿಗೆ ಕೋಪ ಹೆಚ್ಚಾಯಿತು. ಹೆಚ್ಚು ಮಾತ್ರ ಅಲ್ಲ, ತೀವ್ರವಾಗಿ ಆತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ. ಆದರೆ ಕಪಿಯಾಗಿರುವವನನ್ನು ಮಾತನಾಡಿಸುವುದೇನು? ಇವನಿಗೇನು, ನಾನು ಮುಖವಾಗಿ ನಿಲ್ಲುವುದು, ಮುಖ ಕೊಟ್ಟು ನಿಲ್ಲುವುದು ಅಂತ ಭಾವಿಸಿ ಪ್ರಹಸ್ತನನ್ನು ಕರೆದ. ಹೋಗವನನ್ನು ಮಾತಾಡಿಸು, ಪ್ರಶ್ನಿಸು, ಏನಾಗಿದೆ ಅಂತ. ಪ್ರಹಸ್ತನು ಜಾಣ, ಅವನೇನು ರಾಕ್ಷಸನಾಗಿದ್ರು ತಲೆ ಇಲ್ಲದವ ಅಲ್ಲ. ಬಂದ ತಕ್ಷಣ ಸಮಾಧಾನದಿಂದ ಹೇಳಿದ, ಸಮಾಶ್ವಸಿ ಭದ್ರಂತೆ ನಭೀ ಕಾರ್ಯ ತ್ವಯಾ ಕಪೆ ಯದಿ ತಾವತ್ ತ್ವಮಿಂದ್ರೇಣ ಪ್ರೇಷಿತೋ ರಾವಣಾಲಯಂ ತತ್ವಮಾಖ್ಯಾಹಿ ಮಾ ಚೇದ್ಭೂತ್ ಭಯಂ ವಾ ನರಮೋಕ್ಷಯೇ. ಹೆದರಬೇಡ, ಸತ್ಯ ಹೇಳು, ಸಮಾಧಾನದಿಂದ ಹೇಳು. ಯಾರು ಇಂದ್ರನೋ ನಿನ್ನನ್ನು ಕಳುಹಿಸಿದ್ದು, ಅಥವಾ ಕುಬೇರನು? ಯಾಕಂದರೆ ಅವನೊಂಚೂರು ಇವನ ವಿರುದ್ಧ ನಿಲ್ಲುವ ಸಾಧ್ಯತೆ ಇದೆ. ಯಾಕೆಂದರೆ ಇವನ ಲಂಕೆಯನ್ನೇ ಕಸಿದುಕೊಂಡಿದ್ದಾನೆ, ಇವನ ಪುಷ್ಪಕವನ್ನು ಕದ್ದೊಯ್ದಿದ್ದಾನೆ ರಾವಣ. ಹಾಗಾಗಿ ಕುಬೇರ ನಿನ್ನನ್ನೇನಾದರೂ ಕಳುಹಿಸಿದ್ನ ತನ್ನ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ? ಅಥವಾ ಸ್ವತಃ ವಾಮನ ಬಲಿಯ ನಿಗ್ರಹಕ್ಕಾಗಿ ರಾವಣ ಹೋದಾಗ ವಾಮನನ ಕಾಲಿಂದ ಒದೆಸಿಕೊಂಡು ಬಂದಿದ್ದ, ಅವನೇನಾದರೂ ನಿನ್ನನ್ನು ಕಳಿಸಿದ್ದಾನ? ಇಂದ್ರ ಕಳಿಸಿದ್ದಾನ? ಯಾರು ಕಳಿಸಿದ್ದಾರೆ ನಿನ್ನನ್ನು ಹೇಳು. ಅವನು ಹೇಳ್ತಾನೆ, ಯಾರೂ ಕಳಿಸಿಲ್ಲ. ಹಾಗಾದರೆ ನೀನು ಯಾರು ನಿಜವಾಗಿ? ನಿನ್ನ ವೇಷ ಏನು? ನೀನು ಯಾರಾದರೂ ಅಂಥವರಲ್ಲೇ ಒಬ್ಬ ಆಗಿರಬಹುದು. ನಿಜವಾದ ನಿನ್ನ ರೂಪ ಏನು? ಯಾವ ಆಕೃತಿಯಲ್ಲಿ ಬಂದಿದೆಯೋ ಅದು ನಿನ್ನದಲ್ಲ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಹೇಳ್ತಾನೆ, ಇಲ್ಲ ಜಾತಿರೇವ ಮಮತ್ವೇಷ ವಾನರೋಹನಿಹಾಗತ. ಇಲ್ಲ, ನಾನು ಜಾತಿಯಿಂದಲೇ ವಾನರ, ಹುಟ್ಟಿನಿಂದಲೇ ವಾನರ. ನನ್ನ ಹುಟ್ಟನ್ನು ನೀನು ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ. ಧನದನಾಗಲಿ, ವಿಷ್ಣುವಾಗಲಿ, ಇಂದ್ರನಾಗಲಿ ಯಾರೂ ಕೂಡ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಲ್ಲ. ನಿನ್ನ ನೋಡಬೇಕು ಅಂತಲೇ ಬಂದದ್ದು. ನಾನು ರಾಮಕಾರ್ಯಕ್ಕಾಗಿ ಬಂದಿದ್ದೆ. ದೂತೋಹಮಿತಿ ವಿಜ್ಞಾಯ ರಾಘವಸ್ಯಾಮಿತ ಊಜಸ. ನನ್ನನ್ನು ರಾಮನ ದೂತ ಅಂತ ತಿಳಿ, ನನ್ನ ಮಾತನ್ನ ಪಥ್ಯ ಅಂತ ಕೇಳು. ಯಾಕೆಂದರೆ ನೀನು ತೆಗೆದುಕೊಂಡಿರುವ ನಿರ್ಧಾರದಿಂದ ಎಂಥ ದೊಡ್ಡ ಅಪಾಯವನ್ನು ನಿನ್ನ
ಮೈ ಮೇಲೆ ಎಳ್ಕೊಂಡಿದ್ದಿ ಅಂತ ಗೊತ್ತಾಗ್ಬೇಕು ನಿನಗೆ. ಯಾಕೆಂದರೆ ರಾವಣ ಗಮನಿಸ್ತಾನೇ ಇದ್ದಾನೆ, ಇವನು ನಂದಿಯೋ ಅಥವಾ ಯಾವುದೋ ಒಂದು ದೇವತಾ ಶಕ್ತಿಯಾಗಿರಬೇಕು, ಸಾಮಾನ್ಯ ಅಂತೂ ಅಂತ ಅನ್ನಿಸ್ತಿಲ್ಲ ಅಂತೆಲ್ಲ ಒಳಗಿನಿಂದ ಗಮನಿಸ್ತಾ ಇದ್ದಾಗ ಅವನು ಹೇಳ್ತಾನೆ, ನಿನ್ನ ಕ್ಷೇಮವನ್ನು ವಿಚಾರಿಸಿ ಬರುವುದಕ್ಕೋಸ್ಕರನೇ ಸುಗ್ರೀವನನ್ನು ಕಳುಹಿಸಿದ್ದಾನೆ. ಇಹಪರದಲ್ಲಿ ನಿನಗೆ ಶ್ರೇಯಸ್ಕರವಾದ ಸಂಗತಿಯನ್ನು ಹೇಳ್ತೇನೆ. ನಿನ್ನ ಹತ್ರ ಉತ್ತಮವಾದ ಆನೆ, ಕುದುರೆ, ರಥ, ಕಾಲಾಳು, ರಕ್ಕಸರು, ಸೇನಾ ಸಮೃದ್ಧಿ ಎಲ್ಲ ಇದೆ. ಧರ್ಮವನ್ನು ನೀನು ತಿಳಿದವನಾಗಿದ್ದಿ. ಅದರಿಂದಾಗಿ ನಿನಗೆ ಕೆಲವು ಸಂಗತಿಗಳನ್ನು ಹೇಳ್ಕೊಳ್ಬೇಕಾಗಿದೆ. ಗಮನ ಇಟ್ಟು ಕೇಳು. ದಶರಥ ನಿನಗೆ ಗೊತ್ತಿದೆ, ದೇವೇಂದ್ರನಿಗೆ ಸಮನಾದಂತಹ, ದೇವೇಂದ್ರನ ಸಹಾಯಕ್ಕಾಗಿ ದೈತ್ಯರ ವಿರುದ್ಧ ಹೋರಾಟ ಮಾಡಿದವನು ಹೌದು. ಹಾಗಾಗಿ ಅವನಿಗೆ ದಶರಥ ಅಂತ ಹೆಸರು. ದಶದಿಕ್ಷು ರಥ, 10 ದಿಕ್ಕುಗಳಿಗೂ ರಥವನ್ನು ಓಡಿಸ್ತಿದ್ದ. ಅವನ ಮಗ ರಾಮಚಂದ್ರ ತಂದೆಯ ಮಾತಿಗಾಗಿ ಕಾಡಿಗೆ ಬಂದ, ತನ್ನ ಮಡದಿ ತನ್ನ ತಮ್ಮನೊಂದಿಗೆ 13 ವರ್ಷ ಸುಖವಾಗಿ ಕಾಲ ಕಳೆಯುವ ಕೊನೆಯಲ್ಲಿ ತನ್ನ ಹೆಂಡತಿಯನ್ನ ಕಾಡಿನಲ್ಲಿ ಕಳ್ಕೊಂಡಿದ್ದಾನೆ. ತಮ್ಮನೊಡನೆ ಹುಡುಕ್ತಾ ಋಷ್ಯಮೂಕ ಪರ್ವತಕ್ಕೆ ಬಂದ. ಅಲ್ಲಿ ಸುಗ್ರೀವನ ಜೊತೆಗೆ ಭೇಟಿಯಾಯಿತು. ಸೀತೆಯನ್ನು ಹುಡುಕಿಸಿಕೊಡುವ ಪ್ರತಿಜ್ಞೆಯನ್ನು ಸುಗ್ರೀವ ಮಾಡಿದಾಗ ರಾಮನು ಕೂಡ ಸುಗ್ರೀವನಿಗೆ ವಾನರ ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟುವೆ ಅಂತ ಮಾತು ಕೊಟ್ಟ. ಎದುರಾಳಿಯಾಗಿ ಇದ್ದವ ತನ್ನ ತಮ್ಮನ ಹೆಂಡತಿಯನ್ನೂ ರಾಜ್ಯವನ್ನು ಅಪಹರಿಸಿದ ವಾಲಿ ಅವನನ್ನು ಒಂದೇ ಬಾಣದಿಂದ ನಿಗ್ರಹಿಸಿ ವಾನರಾಧಿಪತಿಯನ್ನಾಗಿ ಸುಗ್ರೀವನನ್ನು ಕೂಡಿಸಿದ್ದಾನೆ. ಪ್ರತಿಜ್ಞೆಗೆ ತಪ್ಪದೇ ಇರುವ ರಾಮ ಮುಂದೆ ಯಾರನ್ನೇ ತನ್ನ ಎದುರುಗಡೆ ಸಿಕ್ಕಿದ್ರೂ ಬಾಣದಿಂದ ನಿಗ್ರಹಿಸುವುದರಲ್ಲಿ ಸಂದೇಹವಿಲ್ಲ. ನಿನಗೆ ನೆನಪಿದೆಯಲ್ವಾ ವಾಲಿ ಯಾರು ಅಂತ? ನಿನ್ನ ಅತ್ಯಂತ ಆತ್ಮೀಯ, ನಿನ್ನನ್ನು ಸೋಲಿಸಿದವ. ಅವನೇ ರಾಮನ ಬಾಣಕ್ಕೆ ತುತ್ತಾಗಿ ಮರಣಿಸಿದ್ದಾನೆ. ಅವನ ಸಾಮರ್ಥ್ಯಕ್ಕೆ ಯಾರೂ ಎಣೆ ಇಲ್ಲ. ಎಂಥ ಆಕಾಶದಲ್ಲಿ ಎಂಥ ದುಷ್ಟರೂ ಕೂಡ, ಎಂಥ ಮರೆಯಲ್ಲಿ ಕೂಡ ಅವನ ಜೊತೆಗೆ ಯುದ್ಧ ಮಾಡಿದಂತಹ ಜನಸ್ಥಾನದ ಎಲ್ಲ ರಕ್ಕಸರು ಕೂಡ ನಿರ್ನಾಮ ಹೊಂದಿದ್ದಾರೆ. ಕಪಿವೀರರು ಅವನಿಗೆ ಸಹಾಯಕ್ಕಿದ್ದಾರೆ. ಲಕ್ಷಾಂತರ ಕೋಟ್ಯಂತರ ಮಂದಿ ಜೊತೆಗಿದ್ದಾರೆ. ಅವರೆಲ್ಲರನ್ನು 4 ಭಾಗ ಮಾಡಿ 4 ದಿಕ್ಕಿಗೆ ಕಳುಹಿಸಿದ್ದಾನೆ ಸೀತೆಯ ಹುಡುಕಾಟಕ್ಕಾಗಿ ನಮ್ಮ ವಾನರೇಂದ್ರನಾದ ಸುಗ್ರೀವ. ಅಲ್ಲಿ ಎಲ್ಲೂ ಅವರು ಹುಡುಕಾಟ ನಡೆಸ್ತಾ ಬರುವಾಗ ನಾನು ಈ ದಿಕ್ಕಿಗೆ ಬಂದು ಸೀತೆಯ ಹುಡುಕಾಟಕ್ಕಾಗಿ ಈ ನೆಲವನ್ನು ಮುಟ್ಟಿದ್ದೇನೆ. ಸೀತೆಯನ್ನು ಕಣ್ಣಾರೆ ಕಂಡಿದ್ದೇನೆ. ಆದರೂ ನಿನಗೆ ಎಚ್ಚರಿಸಿ ಹೋಗುವ ಇರಾದೆಯಿಂದ ಇಲ್ಲಿಗೆ ಬಂದಿದ್ದೇನೆ. ನೀನು ಸರ್ವಶಾಸ್ತ್ರಾರ್ಥಗಳನ್ನು ಅರಿತವ, ತಪಸ್ಸನ್ನು ಮಾಡಿದವ. ಒಂದು ರೀತಿ ನೀನು ತಪಸ್ಸಿಗೆ ಒಲಿಯುವುದಕ್ಕಿಂತ ತಪಸ್ಸೇ ನಿನಗೆ ಬಂದು ಒಲಿದಿದೆ ಅಂತ ಹೇಳ್ಬೋದು. ಅಷ್ಟು ನೀನು ಆ ತೀವ್ರತೆಯನ್ನು ಕಾಪಾಡಿಕೊಂಡವ, ಪ್ರಾಜ್ಞನೂ ಆಗಿದ್ದಿ. ಆದರೆ ನೀನು ಪರಸ್ತ್ರೀಯರನ್ನು ಸೆರೆಯಲ್ಲಿಡಿಸಿದ್ದು ಯಾವ ಮಾತ್ರಕ್ಕೂ ಸರಿಯಲ್ಲ. ಬುದ್ಧಿವಂತರಾದವರು ಯಾರೂ ಈ ರೀತಿ ಮಾಡಲ್ಲ. ಧರ್ಮದಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂದರೂ ಇದು ನಿನ್ನ ಜೀವಕ್ಕೆ ಅಪಾಯ ತರುವಂತಹ ಕಾರ್ಯ. ಎಷ್ಟೇ ವೀರ್ಯಮದವಿರಲಿ, ಎಷ್ಟೇ ಧನಮದ, ಬಲಮದ, ವರಮದ ಇದ್ರೂ ಕೂಡ ಇದು ಘೋರ ಪಾಪವಾಗುತ್ತೆ. ಆದ್ದರಿಂದ ಇದು ನಿನ್ನನ್ನು ನಿರ್ಮೂಲ ಮಾಡಿಯೇ ಮಾಡುತ್ತೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಇಲ್ಲ. ರಾಮ ನಿನ್ನ ಮೇಲೆ ಅತ್ಯಂತ ಕೋಪಗೊಂಡಿದ್ದಾನೆ. ಅವನು ಸಿಟ್ಟು ಮಾಡಿಕೊಂಡ್ರೆ ದೇವಾಸುರರು ಯಾರೂ ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಬದುಕಬೇಕು ಅಂತ ಆಸೆ ಇದೆ. ನಿನ್ನ ಬಂಧುಗಳ ಜೊತೆಗೆ ಊಟ, ತಿಂಡಿ, ನಿದ್ದೆ, ವಿಹಾರಗಳಲ್ಲಿ ಖುಷಿ ಪಡಬೇಕು ಅಂತಿದೆ. ಈ ಲಂಕೆಯನ್ನು ಸೌಖ್ಯವಾಗಿ ಕಾಣಬೇಕು ಅಂತಿದೆ ಅಂತ ಇಷ್ಟ ಇದ್ದರೆ ನೀನು ಬೇಗನೆ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು. ಸೀತೆಯನ್ನು ನೀನೇ ಕದ್ದು ಬಂದಿದ್ದಿ ಅಂತ ಲೋಕಪ್ರಸಿದ್ಧ. ಸ್ವತಃ ನಾನು ಈಗ ಕಣ್ಣಾರೆ ಕಂಡಿದ್ದೇನೆ. ಇದ್ರ ಮೇಲೆ ಮತ್ತೆ ನಮ್ಗೆ ಗೊತ್ತೇ ಇಲ್ಲ, ನಾವು ನೋಡಿ ಹೇಳ್ತೀವಿ, ಇದಕ್ಕೆ ಕಮಿಷನ್ ಮಾಡ್ತೀವಿ, ಇದಕ್ಕೆ SIT ಮಾಡ್ತೀವಿ ಅಂತೆಲ್ಲ ರಾಗ ಹಾಡಬೇಡ. ನಮ್ಗೆ ಗೊತ್ತಿದೆ ಇದು ಇಲ್ಲಿದ್ದಾಳೆ ಅಂತ. ನಾನು ಕಣ್ಣಾರೆ ನೋಡಿದ್ದೇನೆ, ಕೊರಗ್ತಾ ಇದ್ದಾಳೆ. ರಾಮನಿಂದ ದೂರ ಮಾಡಿ ನಿನಗೇನು ಸಿಗುತ್ತೆ? ಯಾರು ಅವರ ಬಯಕೆಗಳು ಏನಿದೆಯೋ ಅದನ್ನು ಈಡೇರಿಸುವುದು ಒಬ್ಬ ಮನುಷ್ಯನಾಗಿ ಅಥವಾ ಒಬ್ಬ ವ್ಯಕ್ತಿಯಾಗಿ ದೊಡ್ಡ ಕರ್ತವ್ಯ. ಕಣ್ಣೀರು ಹಾಕಿಸಿ ಅವರ ನಲ್ಮೆಯ ವಸ್ತುವನ್ನು ದೂರಕ್ಕೆ ಇರಿಸುವುದು ಯಾವ ಕಾರಣಕ್ಕೂ ಸರಿಯಲ್ಲ. ನೀನು
ಸೌಂದರ್ಯಕ್ಕೆ ಮಾರು ಹೋಗಿ ಕ್ಷಣಪಿತ್ತದಿಂದ ತಪ್ಪು ಮಾಡಿರಬಹುದು. ಈಗಲೂ ನಿನಗೆ ತಿದ್ದಿಕೊಳ್ಳಿಕ್ಕೆ ಅವಕಾಶ ಇದೆ. ರಾಮನಿಂದ ನನಗೆ ಸಾವು ತಪ್ಪಿಸಿಕೊಳ್ಳಬಹುದು. ಆದರೆ ನಾನು ದೇವತೆಗಳನ್ನೇ ಸೋಲಿಸಿದ್ದೇನೆ, ನನ್ನನ್ನು ಎದುರಿಸೋರು ಯಾರೂ ಇಲ್ಲ. ನೀನೀಗ ಎದುರಿಸ್ತಾ ಇರೋದು ದೇವತೆಗಳನ್ನು ಅಲ್ಲ, ರಾಕ್ಷಸ ಕನ್ಯರ ಗಂಧರ್ವರೂ ಅಲ್ಲ. ನೀನು ವರದಲ್ಲಿ ಯಾರಿಬ್ಬರನ್ನು ಬಿಟ್ಟಿದ್ಯೋ ಅವರಿಬ್ಬರನ್ನ, ಮನುಷ್ಯರು ಮತ್ತು ವಾನರು. ನಾನು ವಾನರ, ರಾಮನರ. ಇವರಿಬ್ಬರೇ ನಿನ್ನ ಎದುರಾಳಿಗಳಾಗಿ ನಿಲ್ಲಬಲ್ಲವರು. ಅದರಿಂದಾಗಿ ಉಳಿದವರನ್ನೆಲ್ಲ ಗೆದ್ದಿದ್ದೇನೆ, ಇವರೇನು ಮಹಾ ಅಂತ ನಿರ್ಲಕ್ಷ್ಯ ಮಾಡಬೇಡ. ನಿನ್ನ ಅಧರ್ಮವೇ ನಮಗೆ ಆಯುಧ. ಯಾವತ್ತೂ ಕೂಡ ಅಧರ್ಮ ಧರ್ಮವನ್ನು ನಾಶ ಮಾಡುವುದಿಲ್ಲ, ಧರ್ಮವೇ ಅಧರ್ಮವನ್ನು ನಾಶ ಮಾಡುತ್ತೆ. ಯಾಕೆಂದರೆ ಬೆಳಕು ಕತ್ತಲೆಯನ್ನು ಓಡಿಸುತ್ತೆ ಹೊರತು ಕತ್ತಲೆ ಬಂದು ಬೆಳಕನ್ನು ಓಡಿಸಿದ ಇತಿಹಾಸ ಇಲ್ಲಿ ತನಕ ಇಲ್ಲ. ಸತ್ಯಂ ಜಯತಿ ನಾನೃತಂ. ಈ ಕಾರಣಕ್ಕಾಗಿ ನೀನೀಗ ಒಪ್ಪಿಕೊಳ್ಳೇಬೇಕು. ಒಂದೇ ಬಾಣದಿಂದ ವಾಲಿಯನ್ನು ಕೊಂದವನಿಗೆ ನೀನು ಬಾಣದ ಸುಯಿಲಿಗೆ ಸತ್ತೋಗ್ತಿ ಅಂತ ಅನ್ನಿಸ್ತಾ ಇದೆ, ಎಚ್ಚರ ಇರಲಿ ಅಂತ ಹೀಗೆ ಎಚ್ಚರಿಸ್ತಾನೆ. ಈ ಹಿಂದೆಯೂ ಕೂಡ ರಾಮಚಂದ್ರ ಅನೇಕ ರಕ್ಕಸರನ್ನು ಸಂಹಾರ ಮಾಡಿದ್ದಾನೆ. ಇನ್ನಿಲ್ಲದಂತೆ ಅವನಿಗೆ ಅನೇಕ ಸಂಗತಿಗಳನ್ನು ಈ ಸರ್ಗದಲ್ಲಿ ನಿರೂಪಣೆ ಮಾಡ್ತಾನೆ. ಕೋಪ ಬರುತ್ತೆ, ಕೊಂದು ಬಿಡಿ ಅಂತಾನೆ. ತಕ್ಷಣವೇ ವಿಭೀಷಣ ತಡೀತಾನೆ. ಇದೊಬ್ಬ ಧರ್ಮಿಷ್ಠನಾದವ, ಪರಾವರಜ್ಞನಾದ, ಸರಿತಪ್ಪುಗಳ ಬಲ್ಲವನ ಆಜ್ಞೆ ಇದಾಗಿರಬಾರದು, ಹಾಗೆ ಮಾಡುವುದು ಸರಿಯಲ್ಲ, ಯಾವ ರೀತಿಯಿಂದಲೂ ನಿನಗಿದು ಶ್ರೇಯಸ್ಸಲ್ಲ ಅಂತ ಅವನನ್ನು ಎಚ್ಚರಿಸಿದಾಗ ಕೇಳುವುದಿಲ್ಲ. ಹಲವು ಸಾತ್ವಿಕ ಮಾತುಗಳನ್ನು ಆಡಿ ಇದರಿಂದ ಶ್ರೇಯಸ್ಸಿದೆ, ನೀನು ಅವನನ್ನು ಹಾಗೆ ಎಚ್ಚರಿಕೆ ಕೊಟ್ಟು ಕಳುಹಿಸಿದರೆ ಅದು ವಾಪಸ್ ಅವನಿಗೆ ಮುಟ್ಟತ್ತೆ ಸುದ್ದಿ. ಅವನ ಕೈಯೋ ಕಾಲೋ, ನಿನಗಷ್ಟು ಕೋಪ ಇದ್ದರೆ ಏನಾದರೂ ಅಂಥ ತೊಂದರೆ ಕೊಡು. ಅದು ಬಿಟ್ಟು ಹೀಗೆ ಕೊಲ್ಲುವುದು ಸರಿಯಲ್ಲ. ನಿನ್ನ ಕೈಯಲ್ಲಿದ್ದಾಗ ಯುದ್ಧದಲ್ಲಿ ಸತ್ತಿದ್ದ ಬೇರೆ ಮಾತು, ಅಥವಾ ಇನ್ನೇನೋ ಕಾರಣಕ್ಕೆ ಆತನೇ ಸತ್ತ, ಅದು ಬೇರೆ ಮಾತು. ನೀನು ಕೊಲ್ಲುವುದು ತರವಲ್ಲ. ನಿನ್ನ ಕೈಯನ್ನು ರಕ್ತ ಸಿಕ್ತವನ್ನಾಗಿಸ್ಕೊಳ್ಬೇಡ. ಈ ವಿಷಯದಲ್ಲಿ ಆಲೋಚನೆ ಒಳ್ಳೆದಿದೆ ಅಂತ ಅನ್ನಿಸ್ತು. ಕೊಲ್ಲಬಾರದು, ಆದರೆ ಸಾಯಬೇಕು. ಮಂಗಗಳಿಗೆ ಅತ್ಯಂತ ಇಷ್ಟವಾದದ್ದು ಲಾಂಗೂಲ. ಕಪೀನಾಂ ಕಿಲ ಲಾಂಗೂಲಂ ಇಷ್ಟಂ ಭವತಿ ಭೂಷಣಂ ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ಕಪಿಗಳಿಗೆ ಬಾಲ ಇಷ್ಟ. ಆ ಇಷ್ಟವಾದ ಬಾಲವನ್ನು ಸುಟ್ಟು ಬಿಡಿ. ಯಾಕೆಂದರೆ ಕಪಿಗಳಿಗೆ ಇಡೀ ದೇಹದಲ್ಲಿ ಆಧಾರವಾಗಿ ಮತ್ತು ಸಮತೋಲನವನ್ನು ಸಿದ್ಧಿಸಿಕೊಳ್ಳಿಕ್ಕಾಗಿ ಬಾಲ ಬಹಳ ಮುಖ್ಯ. ಅದು ಜಾರಿ ಬಿದ್ದರೂ ಬಾಲದಿಂದ ಕೊಂಬೆ ಹಿಡಿದು ನೇತಾಡಿ ಮತ್ತೆ ಗೆಲ್ಲನ್ನು ಸೇರಿಕೊಳ್ಳುತ್ತೆ. ಕೆಳಗೆ ಬಿದ್ದರೆ ಅದು ಜಾತಿ ಭ್ರಷ್ಟ ಅಂತ ಉಳಿದವುಗಳೇ ಕೊಂದು ಹಾಕ್ತವೆ. ಪಕ್ಷಿಗಳಲ್ಲೂ ಆಗಿದೆ. ಮನುಷ್ಯ ಮುಟ್ಟಿಸಿದ ಪಕ್ಷಿಗಳನ್ನು ಮತ್ತೆ ಪಕ್ಷಿಗಳು ಸೇರಿಸ್ಕೊಳ್ಳಲ್ಲ. ಅಂತಹ ಒಂದು ವ್ಯವಸ್ಥೆಯಲ್ಲಿ ಸುಡಿಯಿಂದಾಗ ರಕ್ಕಸರು ಕಾಯ್ತಿದ್ರು. ತಮ್ಮ ಹಿಂದಿನ ನೋವನ್ನೆಲ್ಲ ನೆನೆದು ಕೈಯಲ್ಲಿ ಸಿಕ್ಕಿದ ಆಯುಧಗಳನ್ನು ಅವನ ಕಡೆಗೆ ಎಸೆದ್ರು. ಯಾವಾಗ ಅವನ ಬಾಲವನ್ನು ಹಿಡಿದು ತಮ್ಮ ಕೈಯಲ್ಲಿದ್ದ ಸೆಣಬಿನ ನಾರುಗಳನ್ನು, ಬಟ್ಟೆಗಳನ್ನೆಲ್ಲ ಸುತ್ತಲಿಕ್ಕೆ ಆರಂಭಿಸಿದ್ರು, ಹನುಮಂತ ಸಂವೇಷ್ಟ್ಯಮಾನೇ ಲಾಂಗೂಲೆ ವ್ಯವರ್ಧತ ಮಹಾಕಪಿ ಶುಷ್ಕಮಿಂಧನಮಾಸಾದ್ಯ ವನೇಶ್ವಿವ ಹುತಾಶನಂ. ಒಣಗಿದ ಕಾಡನ್ನು ಹೇಗೆ ಕ್ಷಣ ಮಾತ್ರದಲ್ಲಿ ಬೆಂಕಿಯ ಕಿಡಿ ಆವರಿಸಿಕೊಳ್ಳುತ್ತೋ ಹಾಗೆ ಹನುಮಂತ ಎತ್ತರದ ಶರೀರವನ್ನು ಪಡೆದ. ವಸ್ತುತಃ ನನ್ನನ್ನು ಇವರು ಹಿಡಿದಿಟ್ಟಿದ್ದಾರೆ, ನಾನು ಈಗಲೇ ಬಿಡಿಸಿಕೊಳ್ಳಬಲ್ಲೆ. ಆದರೆ ನಾನು ಯಜಮಾನನ ಹಿತಕ್ಕಾಗಿ ಅವನ ಆಜ್ಞೆಯಂತೆ ರಾವಣನನ್ನು ಹೀಗೆ ಕೊಲ್ಲುವ ಅವಕಾಶ ಇದ್ರೂ ಕೂಡ ಕೊಲ್ಲಲಾರೆ. ಅವನು ಹೇಳಿದ್ದು ನನಗೆ ನೋಡ್ಕೊಂಡು ಬಾ ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೇನಾದರೂ ಸೇರಿಸೋದಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚಿಸಿದ್ದಷ್ಟೇ ಹೊರತು ಆ ಕೆಲಸದ ವಿಸ್ತಾರ ಮಾಡುವ ಭರದಲ್ಲಿ ಯಜಮಾನನ ಸಂಕಲ್ಪಕ್ಕೆ ಧಕ್ಕೆಯಾಗಬಾರದು, ಅವನ ಕೀರ್ತಿಗೆ ಹಾನಿ ಉಂಟಾಗಬಾರದು. ಅದಕ್ಕೋಸ್ಕರ ಸುಮ್ಮನಿದ್ದ. ಕಿಂತು ರಾಮಸ್ಯ ಪ್ರೀತ್ಯರ್ಥಂ ವಿಸಹಿಷ್ಯೆ ಅಹಮೀದೃಶಂ. ಇಂಥ ರಕ್ಕಸರ ಎಡವು ತೊಡರುಗಳನ್ನು ನಾನು ಸಹಿಸಿಕೊಳ್ತೇನೆ ಅಂತ ಭಾವಿಸಿ ಅಲ್ಲೇ ಉಳ್ಕೊಂಡ.
ಲಂಕೆಯನ್ನು ಒಂದು ಬಾರಿ ತಿರುಗಾಡಿ ಬಂದಂತಾಗುತ್ತೆ. ಜೊತೆಗೆ ಕತ್ತಲೆಯಲ್ಲಿ ಕಂಡ ಲಂಕೆಯಲ್ಲಿರುವ ಹಲವು ಗುಟ್ಟಾದ ಜಾಗಗಳನ್ನು ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಭಾವಿಸಿದ. ಲಂಕಾ ಚರಿತವ್ಯಾಮೇ ಪುನರೇವ ಭವೇದಿತಿ ರಾತ್ರೌ ನಹಿ ಸುದುಷ್ಟಾಮೇ ದುರ್ಗ ಕರ್ಮ ವಿಧಾನತಃ. ಈಗ ಸುದೃಷ್ಟ, ಈಗ ಚೆನ್ನಾಗಿ ಕಂಡು ಮತ್ತೆ ಉಪಾಯಗಳನ್ನು ಹೆಣೆಯುವುದಕ್ಕೆ ಸುಲಭವಾಗುತ್ತೆ ಅಂತ ಭಾವಿಸಿ ಹನುಮಂತ ಎಲ್ಲ ದಿಕ್ಕುಗಳನ್ನು ಅವರು ಸುತ್ತಾಡಿಸ್ತಾ ಇದ್ರೆ ತಾನು ಕಣ್ಣು ಹಾಯಿಸ್ತಾ ಇದ್ದ. ಶಂಖ ನಾದ ಭೇರಿಗಳನ್ನು ಮಾಡ್ತಾ ಈ ಕಪಿಯ ಮೆರವಣಿಗೆಯನ್ನು ಮಾಡಿ ರಕ್ಕಸೇಂದ್ರನಾದಂತಹ ರಾವಣನಿಗೆ ಎದೆಕೊಟ್ಟು ನಿಂತವನ ಗತಿ ಏನು ಅನ್ನೋದು ನೋಡಬೇಕು, ಎಲ್ಲರಿಗೂ ಧೈರ್ಯ ಬರಬೇಕು, ಇಷ್ಟು ಹೊತ್ತು ಪೆಟ್ಟು ತಿಂದವರಿಗೆಲ್ಲ ಒಂದು ಸಮಾಧಾನ ಆಗಬೇಕು ಅಂತ ಅನ್ನುವ ದೃಷ್ಟಿಯಿಂದ ಈ ರಕ್ಕಸ ಬುದ್ಧಿ ಇದು. ಯಾವಾಗಲೂ ತಮಗೆ ಪೆಟ್ಟು ಕೊಟ್ಟವರು ಪೆಟ್ಟು ತಿಂದು ನಲುಗಿದಾಗಲೇ ತನಗೆ ಸಮಾಧಾನ ಅಂತ ಅನ್ಕೊಳ್ತಾರಲ್ವಾ, ಅದು ಸಹಜವಾದ ರಾಕ್ಷಸ ಬುದ್ಧಿ. ಹಾಗಾಗಿ ಅವನನ್ನು ಎಳ್ಕೊಂಡು ಹೋಗುವ ಈ ಪ್ರಸಂಗದಲ್ಲಿ ಆಜ್ಞೆ ಆದ ತಕ್ಷಣ ಒಂದಿಷ್ಟು ರಕ್ಕಸ ಸ್ತ್ರೀಯರು ಸೀತೆಯಲ್ಲಿ ಇದನ್ನು ಹೇಳಿ ಖುಷಿ ಪಡ್ತಾರೆ. ಅವರಿಗೂ ನೋಯಿಸುವ ಚಪಲ, ಸೀತೆಗೆ ನೋವಾಗತ್ತೆ ಅಂತ. ನಿನ್ನ ಜೊತೆಗೆ ಯಾವುದೋ ಗುಟ್ಟಾಗಿ ಕಪಿ ಮಾತಾಡ್ತಿದ್ನಲ್ವಾ, ಅವನನ್ನೇನು ಮಾಡಿದ್ದಾರೆ ಗೊತ್ತಾ, ಬಾಲ ಸುಟ್ಟು ಬೀದಿ ತಿರುಗಿಸ್ತಾ ಇದ್ದಾರೆ, ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟಿಷ್ಟಲ್ಲ, ಎಲ್ಲ ಕಡೆ ಸಿಕ್ಕಿದ ಆಯುಧಗಳನ್ನು ಎಷ್ಟು ಅವನಿಗೆ ಪ್ರಜ್ಞೆನೇ ಇಲ್ಲ, ಆದರೂ ಬಿಡ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬಾಲ ಸುಟ್ಟರೆ ಸಿಟ್ಟು ಬಂದರೆ ಎಲ್ಲ ಕಿತ್ತು ಕೈಕಾಲೆಲ್ಲ ತಿಂದು ಹೊಟ್ಟೆಗೆ ಹಾಕೊಂಡು ಬಿಡ್ತಾರೆ. ಏನು ಅನ್ಕೊಂಡಿದ್ದೆ ನೀನು, ರಾವಣನ ಎದೆಗೆ ಕೈ ಹಾಕಿ ಬದುಕ್ತೇವೆ ಅಂತನ್ನುವ ಧೈರ್ಯವನ್ನ? ಅದು ಯಾವತ್ತೂ ಇಲ್ಲಿ ನಡೆಯುವುದಿಲ್ಲ ಅಂತೆಲ್ಲ ಹೇಳಬೇಕಾದ್ರೆ ಅವಳಿಗೆ ತುಂಬ ಬೇಸರ ಆಗುತ್ತೆ. ಯದಿ ಕಿಂಚಿದ್ ಅನುಕ್ರೋಶಃ ತಸ್ಯ ಮಯ್ಯಸ್ತಿ ಧೀಮತಃ ಯದಿವಾ ಭಾಗ್ಯಶೇಷೋ ಮೇ ಶೀತೋ ಭವ ಹನುಮತಃ. ಓ ಅಗ್ನಿಯೇ, ತಣ್ಣಗಾಗು. ನಾನು ರಾಮನನ್ನ ಪ್ರೀತಿಸಿದ್ದು ಹೌದಾದರೆ, ಒಂದು ಕ್ಷಣದಲ್ಲೂ ಆತನ ನಾಮವನ್ನ ಮರೆಯದೆ ಜಪಿಸುವುದು ಹೌದಾದರೆ, ನನ್ನಲ್ಲಿ ಭಾಗ್ಯಶೇಷ ಉಳಿದಿದ್ರೆ ನೀನು ಅವನ ಬಾಲ ಸುಡದೆ ಆತನಿಗೆ ಮಿತ್ರನಾಗು. ಯಾಕೆಂದ್ರೆ ಗಾಳಿ ಬಂದೇ ಬೆಂಕಿ ಏರಬೇಕು. ಅದರಿಂದಾಗಿ ನೀನು ಗಾಳಿಯಂತಿರುವ ಹನುಮಂತನಿಗೆ ಸಹಕಾರಿಯಾಗು ಅಂತ ಆಕೆ ಪ್ರಾರ್ಥಿಸ್ತಾಳೆ. ಆಗ ಅದು ಬಾಲದ ತುದಿಗೆ ಜೋಡಿಸಿದ ಮಣಿಯಂತೆ ತಣ್ಣಗಿನ ಚಂದ್ರಕಾಂತ ಮಣಿಯೋ ಇನ್ನೇನೋ ಒಂದು ರತ್ನದಂತೆ ಶೋಭಿಸ್ತಾ ಇತ್ತು. ಆಗ ಕಪಿವೀರರಿಗೆ ಇತ್ತ ಕಾಯುವಿಕೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅವರು ಕಾಯ್ತಾನೇ ಇದ್ದಾರೆ, ಬರ್ತಾನೆ 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 ಅಂತ. ಇಲ್ಲಿ ಹನುಮಂತ ಸ್ವಲ್ಪ ಹೊತ್ತು ಆ ರಕ್ಕಸರ ಬಂಧನದಲ್ಲೇ ಇದ್ದು ಎಲ್ಲ ನೋಡಿಕೊಂಡಾದ ಮೇಲೆ ಅಗಸೆ ಬಾಗಿಲಿನ ಹತ್ರ, ಊರ ಹೆಬ್ಬಾಗಿಲಿನ ಹತ್ರ ಬಂದಾಗ ಕ್ಷಣ ಮಾತ್ರದಲ್ಲಿ ತಾನು ಸಣ್ಣ ಶರೀರವನ್ನು ಪಡೆದು ಆ ಕಟ್ಟಿ ಹಾಕಿದ್ದ ಹಗ್ಗಗಳನ್ನೆಲ್ಲ ಪಕ್ಕಕ್ಕೆ ಚೆಲ್ಲಿ ಕತ್ತರಿಸಿ ಒಂದೇ ಕ್ಷಣಕ್ಕೆ ಮತ್ತೆ ಬೆಳೆದು ಆಗಸಕ್ಕೆ ಎದ್ದು ನಿಂತು ತೋರಣದ ಬಾಗಿಲಿನ ಮೇಲೆ ಹತ್ತಿ ಅಲ್ಲೇ ಸಿಕ್ಕಿದ ಅಗಳಿಯನ್ನೇ ಕೈಯಲ್ಲಿ ಹಿಡಿದು ಸಿಕ್ಕ ಎಲ್ಲ ರಕ್ಕಸರನ್ನ ತರಿದ. ಜೊತೆಗೆ ಗೃಹಾದ್ಗೃಹಂ ರಾಕ್ಷಸಾನಾಂ ಉದ್ಯಾನಾನಿ ಚ ವಾನರಃ ವೀಕ್ಷಮಾಣೋ ಹಸಂಸ್ತತ್ರ ಪ್ರಾಸಾದಾಂಶ್ಚ ಚಚಾರಸಃ ಅವಪ್ಲುತ್ಯ ಮಹಾವೇಗಃ ಪ್ರಹಸ್ತಸ್ಯ ನಿವೇಶನಂ ಅಗ್ನಿಂ ತತ್ರ ವಿನಿಕ್ಷಿಪ್ಯ ಶ್ವಸನೇನ ಸಮೋಬಲಿ. ಗಾಳಿಯಂತೆ ವೇಗವಾಗಿ ಸಾಗುತ್ತಾ ಮನೆಯಿಂದ ಮನೆಯ ಮೇಲೆ, ಅರಮನೆಗಳ ಪ್ರಾಸಾದಗಳಿಂದ ಪ್ರಾಸಾದಗಳಿಗೆ ಹತ್ತುತ್ತಾ ವಾಚ್ ಟವರ್ಸ್ಗಳಿದ್ವು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ವು, ಅರಮನೆಯ ಅಂತಃಪುರಗಳ ಮೇಲಿನ ಛಾವಣಿಗಳಿದ್ವು. ಎಲ್ಲ ಕಡೆಗೆ ನುಗ್ಗುತ್ತಾನೆ, ಬಾಲವನ್ನಿಡ್ತಾನೆ. ಎಣ್ಣೆಯಿಂದ ಕೂಡಿದಂತಹ ಆ ಬಾಲ ಅಲ್ಲಿರುವ ಬಟ್ಟೆ ಬರೆ ಮರ ಮಟ್ಟು ಎಲ್ಲದಕ್ಕೂ ತಾಗಿ ಹೊತ್ತಿಕೊಂಡು ಉರಿತಾ ಇದೆ. ಉದ್ಯಾನಗಳನ್ನು ಬಿಡಲಿಲ್ಲ, ತೋಟಗಳನ್ನು ಬಿಡಲಿಲ್ಲ. ಎಲ್ಲವನ್ನು ಸೇರಿ ಒಬ್ಬೊಬ್ಬರ ಮನೆಯ ಮೇಲೆ ಕೂತು ಯಾರೆಲ್ಲ ತನ್ನನ್ನು ಆಜ್ಞೆ ಮಾಡಿದ್ರು, ಮೊದಲು ಸೀದಾ ಹೋಗಿ ಪ್ರಹಸ್ತನ ಮನೆ ಮೇಲೆ ಕೂತ.
ಆಮೇಲೆ ಮಹಾಪಾರ್ಶ್ವನ ಮನೆ ಮೇಲೆ, ದುರ್ಧರನ ಮನೆ ಮೇಲೆ, ವಜ್ರದಂಷ್ಟ್ರನ ಮನೆ ಮೇಲೆ, ಜಂಬುಮಾಲಿ, ಸುಮಾಲಿ, ಹಸ್ವಕರ್ಣ, ಯುದ್ಧೋನ್ಮತ್ತ, ವಿದ್ಯುಜ್ಜಿಹ್ವ, ಕರಾಳ, ಕುಂಭಕರ್ಣ, ರಾವಣ, ಮಕರಾಶ್ವ, ನರಾಂತಕ, ಎಲ್ಲರ ಮನೆಯ ಹೆಸರು ಹೇಳ್ತಾರೆ. ಅಷ್ಟೂ ಮನೆಗಳಿಗೆ ಬೆಂಕಿ ಕೊಟ್ಟ ವಿಭೀಷಣ ಒಂದು ಬಿಟ್ಟು. ಬೊಬ್ಬೆ ಶುರುವಾಯಿತು ನೋಡಿ. ಇವನು ಯಾರು? ಇವನು ಹೀಗೆ ಚಂಡ ವೇಗದಿಂದ ನಮ್ಮನ್ನೆಲ್ಲ ಅಡ್ಡಡ್ಡ ಸೀಳುವ ಹಾಗೆ ವೇಗದಿಂದ ಓಡ್ತಾ ಇದ್ದಾನಲ್ವಾ? ಇವನು ಯಾರು? ಇಂದ್ರನೋ, ಯಮನೋ, ವರುಣನೋ, ಅನಿಲನೋ, ರುದ್ರನೋ, ಅಗ್ನಿಯೋ, ಕುಬೇರನೋ? ಯಾರು ಇವನು? ನವಾನರೋಯಂ ಸ್ವಯಮೇವ ಕಾಲ. ಇವನು ಕಪಿಯಲ್ಲ, ಇವನು ಕಾಲಾಂತಕ. ಕ್ಷಣ ಮಾತ್ರದಲ್ಲಿ ನಮ್ಮೆಲ್ಲರನ್ನೂ ಕೂಡ ನಿಗ್ರಹಿಸ್ತಾ ಇದ್ದಾನೆ ಅಂತ ಎಲ್ಲ ಗಾಬರಿಯಿಂದ, ಹಾ ತಾತ, ಹಾ ಪುತ್ರ, ಕಾಂತ ಮಿತ್ರ, ಹಾ ಜೀವಿತೇಶಾಂಗ ಹತಂ ಸುಪುಣ್ಯಂ ರಕ್ಷೋಭಿರೇವ ಬಹುದಾ ಭವದ್ಭಿಃ ಶಬ್ದ ಕೃತೋ ಘೋರತರ ಸುಭೀಮಃ. ಎಲ್ಲ ಗೋಳು ಕೇಳಿಸ್ಲಿಕ್ಕೆ ಶುರುವಾಯಿತು. ಆಕಾಶ ಮುಟ್ಟಿತು ಸದ್ದು. ವೇದನೆ ತಡೆಯಲಾರದೆ ಹೆಂಡಿರನ್ನ ಗಂಡಂದಿರು, ಗಂಡಂದಿರನ್ನ ಹೆಂಡಿರು, ಮಕ್ಕಳನ್ನ ತಂದೆ ತಾಯಿಯರು ಕೂಗಿ ಎಲ್ಲಿದ್ದಾರೆ ಅಂತ ಬಿಡಿಸಿಕೊಳ್ಳಿಕ್ಕಾಗದೆ, ರಕ್ಷಿಸ್ಲಿಕ್ಕೂ ಆಗದೆ, ಒದ್ದಾಟ ಪಡ್ತಾ ಯಜಮಾನನನ್ನು ನೆನೆದು ಮೇಲಿನ ಪ್ರಾಸಾದಗಳೆಲ್ಲ ಕಂಬ ಮುರಿದು ಕೆಳಗೆ ಬೀಳ್ತಾ ಇದ್ವಂತೆ ಆ ಸುಟ್ಟ ವೇಗಕ್ಕೆ. ಹೇಗಿತ್ತು ಅಂತ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾರೆ. ತಪಸ್ಸು ಮುಗಿದು ಪುಣ್ಯ ಕಳೆದು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದ ವಿಮಾನಗಳು ಉರುಳಿದಂತೆ, ಅಂದರೆ ಅವರ ಪುಣ್ಯದ ಬಲದಿಂದ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಕೆಳಕ್ಕೆ ಉದುರಿ ಬಿದ್ರಂತೆ ಎಲ್ಲ. ಬಿದ್ದಾಗ ನೋಡ್ಲಿಕ್ಕೆ ನೆಲ ಕಾಣಲಿಲ್ಲ ಅವರಿಗೆ. ಯಾಕಂದ್ರೆ ಅವರ ಮೇಲೆ ಮತ್ತೆ ಆ ಪ್ರಾಸಾದದ ಕುಸಿದ ಭಾಗಗಳೆಲ್ಲ ಬಿದ್ದು ಅಲ್ಲೇ ಸಮಾಧಿ. ಹೀಗೆ ರಾಕ್ಷಸರು ದಿಕ್ಕುಗಳಿಗೆ ಓಡ್ತಾ ಇದ್ದಾರೆ. ದಗ್ಧ್ವಾ ಪುರೀಂ ತಾಂ ಗೃಹರತ್ನ ಮಾಲಿನೀಂ ತಸ್ಥೋ ಹನುಮಾನ್ ಪವನಾತ್ಮಜಃ ಕಪಿಃ. ಎಲ್ಲವನ್ನ ಮರಗಳನ್ನೆಲ್ಲ ಮುರಿದು ಹಾಕದಂತೆ ಬೇಕು ಅಂತ. ಮರಗಳೇನು ತಪ್ಪು ಮಾಡಿದ್ದು ಅಂತ ಕೇಳ್ತೀರಿ. ಆ ಮರಗಳನ್ನು ಇರಿಸಿದ್ದೇ ಅಶೋಕವನದಲ್ಲಿ. ಬಂದ ಹೆಂಗಳೆಯರಿಗೆಲ್ಲ ತಮ್ಮ ಮನದನ್ನ ನೆನಪಾಗಿ ಅವನೂ ಸಿಗದೆ, ಆ ಆವೇಗವನ್ನು ತಡ್ಕೊಳ್ಳಿಕ್ಕಾಗದೆ ರಾವಣನನ್ನು ಒಪ್ಪಿಕೊಳ್ಬೇಕು ಅನ್ನುವ ಯೋಚನೆಗೋಸ್ಕರ ಅಲ್ಲಲ್ಲಿ ಉದ್ಯಾನಗಳನ್ನೆಲ್ಲ ಇಟ್ಟಿದ್ದ. 12 ಮಾಸಗಳೂ ಕೂಡ ಹೂ ಹಣ್ಣುಗಳನ್ನು ಬಿಡುತ್ತಿತ್ತು. ಆ ನಿರಂತರ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತು, ದೇಹ ಬೆವತು, ವಾಂಛೆ ಹುಟ್ಟಿ ರಾವಣನಿಗೆ ಶರಣಾಗಬೇಕು ಅಂತ ಅನ್ನೋದಕ್ಕೋಸ್ಕರ ಸಿದ್ಧವಾದ ಗಿಡಮರಗಳಾದ್ರಿಂದ ಅವುಗಳು ಯಾವುದು ಉಳಿಲಿಲ್ಲ. ಕೊನೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಯೋಚನೆ ಬಂತು, ಏನಾಯ್ತು? ಅಂತೂ ಲಂಕೆ ಸುಟ್ಟಿತು ಅಂತ ಯೋಚಿಸುವಷ್ಟರಲ್ಲಿ ನೆನಪಾಯಿತು. ಯದಿ ದಗ್ಧಾತು ಎಂ ಸರ್ವ ನೂನ ಮಾರ್ಯಾಪಿ ಜಾನಕಿ ದಗ್ಧಾತೇನ ಮಯಾ ಭರ್ತು ಹತಂ ಕಾರ್ಯಮಜಾನತ. ಅಯ್ಯೋ ದೇವರೇ, ಎಲ್ಲ ಸುಡುವ ಭರದಲ್ಲಿ ಸೀತೆಯ ವನದ ಬಗ್ಗೆ ಗಮನಿಸಲೇ ಇಲ್ಲ. ಅವಳನ್ನು ಸುಟ್ಟು ಬಿಟ್ಟಿದ್ರೆ ರಾಜಕಾರ್ಯಕ್ಕಾಗಿ ಬಂದ ಕೆಲಸವೇ ನೀರಿನಲ್ಲಿ ಹೋಮದಂತಾಯಿತು. ತಿಳಿಯದೆ ಮಾಡಿದ ಈ ಕಪಿಬುದ್ಧಿಯಿಂದ ಏನೆಲ್ಲ ಎಡವಟ್ಟಾಯಿತು ಅಂತ ಭಯಪಟ್ಟುಕೊಂಡು ಯೋಚಿಸ್ತಾ ಇರಬೇಕಾದ್ರೆ ಆಕಾಶ ಮಾರ್ಗದಲ್ಲಿ ಚಾರರು ಹೋಗ್ತಾ ಮಾತಾಡ್ತಾ ಇದ್ದಾರಂತೆ. ಸರಿಯಾಗಿ ಶಾಸ್ತಿಯಾಗಿದೆ. ನಮ್ಮ ಮನೆಯ ಸಂಪತ್ತನ್ನೆಲ್ಲ ಅಪಹರಿಸಿದ ಲಂಕೆ ಬೆಂಕಿಗೆ ಆಹುತಿಯಾಗಿದೆ. ಆಶ್ಚರ್ಯ ಅಂದ್ರೆ, ಸೀತೆ ಇರುವ ವನದ ಸುತ್ತ ಒಂದು ಚೂರು ಕೂಡ ಬೆಂಕಿ ಬಿದ್ದಿಲ್ಲ. ಸೀತೆ ಸುರಕ್ಷಿತ. ಆದ್ರಿಂದ ಇದು ಜಾಣ್ಮೆಯ ಆಟ ಇದು ಅಂತ ಅವರು ಮಾತಾಡಿಕೊಳ್ಳುವುದನ್ನು ಕೇಳಿ ಸ್ವಲ್ಪ ಸಮಾಧಾನ ಆಯ್ತಂತೆ ಹನುಮಂತನಿಗೆ. ಆದರೂ ಒಂದ್ಸರ್ತಿ ಭೇಟಿಯಾಗಿ ಬರಬೇಕು ಅಂತ ಯೋಚಿಸಿ ಶಿಂಶಪಾ ವೃಕ್ಷದ ಮೂಲದಲ್ಲಿ ಕೂತಿದ್ದ ಆಕೆಯನ್ನು ನಮಸ್ಕರಿಸಿದ. ಹೆದರಬೇಡ ತಾಯಿ, ನಿರೀಕ್ಷೆ ಮಾಡುತ್ತಾ ಇರು. ರಾವಣನನ್ನು ನೀನು ತಲೆ ಉರುಳಿ ಬಿದ್ದ ನೆಲವನ್ನು ನೋಡುತ್ತೀನಿ. ಲಂಕೆ ಈಗ ವ್ಯಾಕುಲಗೊಂಡಿದೆ. ನನ್ನ ಬಲ ಏನು ಅಂತ ನಿನಗೆ ತಿಳಿದಿದೆ. ಇದರ ಮೇಲೆ ಇನ್ನೇನು ಮಾಡಲಿಕ್ಕಿಲ್ಲ ಅಂತ ಹೇಳಿ ಆಕೆಗೆ ನಮಸ್ಕರಿಸಿ, ತತಸ್ಸ ಕಪಿಚಾರ್ದೂಲಃ ಸ್ವಾಮಿ ಸಂದರ್ಶನೋತ್ಸುಕಃ ಆರುರೋಹ ಗಿರಿಶ್ರೇಷ್ಠಂ ಅರಿಷ್ಟಂ ಅರಿಮರ್ದನ.
ಆ ಲಂಕೆಯಲ್ಲಿ ಒಂದು ಅರಿಷ್ಟ ಅನ್ನುವ ಒಂದು ದೊಡ್ಡ ಬೆಟ್ಟವನ್ನು ಏರಿದ, ಮರಳಿ ಸಮುದ್ರವನ್ನ ದಾಟುವುದಕ್ಕಾಗಿ. ಕಣ್ಣು ಮಿಟುಕಿಸುವುದರಷ್ಟರಲ್ಲಿ ಬೆಟ್ಟವನ್ನ ಒತ್ತಿ ಆಗಸಕ್ಕೆ ನೆಗೆದಿದ್ದಾನೆ. ನೆಗೆದು ಆಕಾಶ ಮಾರ್ಗದಲ್ಲಿರುವ ಉಳಿದ ಹಕ್ಕಿಗಳ ಜೊತೆ ಇವನು ವೇಗವಾಗಿ ಹಾರುತ್ತಾ ಇದ್ದಾನೆ. ಹಾರುವ ವೇಗಕ್ಕೆ ಮಹೇಂದ್ರ ಪರ್ವತದ ಸುತ್ತ ಇದ್ದ ಮರಗಿಡಗಳಂತೆ ಇದೂ ಹಾರಿದ್ದಾವೆ. ಸ್ವಲ್ಪ ದೂರ ಸಾಗಿ ದೊಡ್ಡವರನ್ನು ಅನುಸರಿಸುವ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ದೂರ ಆ ದಿಕ್ಕಿನತ್ತ ಸಾಗಿ ಸಮುದ್ರಕ್ಕೆ ಬಿದ್ದಿದ್ದಾವೆ. ಆಕಾಶ ಮಾರ್ಗದಲ್ಲೇ ಹಾರತಾ ಬರ್ತಾ ಜೋರಾಗಿ ಘರ್ಜನೆಗೈದಿದ್ದಾನೆ, ಗೆಲುವಿನ ಕೂಗು ಹಾಕಿದ್ದಾನೆ. ನನಾದ ಸುಮಹಾನಾದಂ ಲಾಂಗೂಲಂ ಚಾಪ್ಯ ಕಂಪಯತ್ ತಸ್ಯ ನಾನದ್ಯಮಾನಸ್ಯ ಸುಪರ್ಣಾಚರಿತೆ ಪಥಿ. ಗರುಡ ವೇಗದಿಂದ ಸಾಗುವ ದಾರಿಯಲ್ಲಿ ಆಕಾಶ ಮಾರ್ಗದಲ್ಲಿ ಈ ನಾದ ಈ ತುದಿಯಲ್ಲಿದ್ದ ಜಾಂಬವದಾದಿಗಳಿಗೆ ಮುಟ್ಟಿತು. ಏನು ಅಂತ ತಿಳುವಳಿಕೆಗೆ ಅವರಿಗೊಂದು ಕ್ಲೂ ಕೊಟ್ಟದ್ದು, ಅವರಿಗೊಂದು ಸುಳಿವು ಮುಟ್ಟಿಸಿದ, ಇಲ್ಲಿಂದಲೇ ಕೆಲಸ ಆಗಿದೆ ಅಂತ. ಈ ಘರ್ಜನೆಯನಾದ ಕೇಳಿದೊಡನೆ ಎಲ್ಲರಿಗೂ ಸಂತೋಷ ಆಯಿತು. ನಾವೇ ನೋಡಿ ಬಂದ್ವಿ ಅನ್ನುವಷ್ಟು ಖುಷಿಪಟ್ಟು ಅಂದ್ರೆ ಯಾಕೆ ಈ ಸಂದೇಶವನ್ನು ಕೊಟ್ಟ ಅಂದ್ರೆ, ಏನು ಅವರು ಕಾತರದಿಂದ ತೊಂದರೆ ಮಾಡ್ಕೊಂಡು ಬಿಡ್ತಾರೋ, ಯಾಕೆಂದ್ರೆ ಕಾಯುವುದು ತುಂಬಾ ಕಷ್ಟ. ಇಲ್ಲಿ ಒಂದು ಘಟನೆ ಅಂತ ನಡೀತಾ ಇದ್ದಾಗ ಅದರ ಜೊತೆಗೆ ಸೆಣಸಾಡುವುದರಲ್ಲಿ ಮನಸ್ಸು ವ್ಯಥೆಗೊಳಗಾಗುವುದಕ್ಕೆ ಸಮಯ ಇರುವುದಿಲ್ಲ. ಸುಮ್ಮನೆ ಕೂತವರ ವ್ಯಥೆಗೆ ದಿಕ್ಕೇ ಇಲ್ಲ, ಏನಾದರೂ ಮಾಡ್ಕೊಳ್ಬಹುದು. ಹಾಗಾಗಿ ಅವನು ಸಂದೇಶ ಕೊಟ್ಟ. ಕಾಯ್ತಾ ಕೂತಿದ್ದಾರೆ. ಬೆಟ್ಟದಿಂದ ಬೆಟ್ಟಕ್ಕೆ, ಮರಗಳಿಂದ ಮರಕ್ಕೆ ಹಾರ್ತಾ ಹಾರ್ತಾ ಮಹೇಂದ್ರ ಪರ್ವತದ ತುತ್ತ ತುದಿಗೆ ಬಂದು ನಿಂತಿದ್ದಾರೆ ಕಾಯ್ತಾ. ಆಕಾಶ ಮಾರ್ಗವಾಗಿ ಬರ್ತಾ ಇದ್ದವನು ಅವರ ಗುಂಪು ಗುಂಪಾದ ಕೇಕೆ ಹಾಕುವ ಚಲನವಲನಗಳನ್ನ, ಸದ್ದುಗಳನ್ನ ಕೇಳಿಸಿಕೊಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಮಹೇಂದ್ರ ಪರ್ವತದ ಮೇಲೆ ಬಂದು ಇಳಿದಿದ್ದಾನೆ. ಆಗ ಎಲ್ಲ ಕಪಿಗಳು ಆತನನ್ನ ಕೇಚಿಜುತ್ಥಿತಲಾಂಗೂಲಾಹ ಪ್ರಹೃಷ್ಟ ಕಪಿಕುಂಜರಾಹ ಶ್ವೇಡಯಂತ್ಯನ್ಯೇ ನದಂತ್ಯನ್ಯೇ ಗರ್ಜಂತ್ಯನ್ಯೇ ಮಹಾಬಲಾಹ ಚಕ್ರು ಕಿಲಕಿಲಾಂ ಅನ್ಯೇ ಪ್ರತಿಗರ್ಜಂತಿ ಚಾಪರೆ. ಕೂಗಿದ್ರು, ಕೆಲವರು ಹಾರಿದ್ರು, ಕೆಲವರು ಬಾಲಗಳನ್ನು ಹಿಡಿದು ಲಗಾಟಿ ಹೊಡೆದ್ರು, ಮರಗಳಿಗೆ ಹತ್ತಿ ಇಳಿದ್ರು, ಬೆಟ್ಟಗಳಿಂದ ನೆಗೆದ್ರು. ಹೀಗೆ ತಮ್ಮ ಸಂತೋಷವನ್ನ ಪ್ರಕಟಿಸಿದ್ರು. ಬೆಟ್ಟದಿಂದ ಬೆಟ್ಟಕ್ಕೆ ಹೀಗೆ ಹಾರಿ ಅವನು ಬಂದು ನಿಂತೊಡನೆ ಅವನನ್ನ ಬಿಗಿದಪ್ಪಿ ಮುದ್ದಾಡಿ ಮೇಲೆತ್ತಿ ತಿರುಗಾಡಿ ಎಲ್ಲ ರೀತಿ ಸಂತೋಷವನ್ನ ಅಭಿವ್ಯಕ್ತಿಗೊಳಿಸ್ತಾ ತ್ವತ್ಪ್ರಸಾದಾತ್ ಸಮೇಶ್ಯಾಮಃ ಸಿದ್ಧಾರ್ಥ ರಾಘವೇಣ ಅಹೋ ಸ್ವಾಮಿನಿತೆ ಭಕ್ತಿ ಅಹೋ ವೀರ್ಯಂ ಅಹೋ ಧೃತಿ. ನಿನ್ನ ವಿಶೇಷವಾದ ಕಾಳಜಿಯಿಂದ ನಾವು ರಾಘವನನ್ನ ಸುದ್ದಿಯೊಡನೆ ಮುಟ್ಟುವುದಕ್ಕೆ, ಒಳ್ಳೆಯ ಸುದ್ದಿಯಿಂದ ಆತನನ್ನು ಭೇಟಿಯಾಗುವುದಕ್ಕೆ ಅವಕಾಶವಾಯಿತು. ನಿನ್ನ ಸ್ವಾಮಿ ಭಕ್ತಿಗೆ ನಾವು ಏನು ಶಬ್ದ ಹೇಳಿದ್ರು ಅದು ಕಮ್ಮಿನೇ. ಅಹೋ, ಅದ್ಭುತ ಇದು. ನಿನ್ನ ತಾಕತ್ತು, ಸ್ವಾಮಿ ಭಕ್ತಿ ಎರಡನ್ನು ಕೂಡ ನಾವು ಲೋಕದಲ್ಲಿ ಅತ್ಯಂತ ಮಾನ್ಯ ಅಂತ ಗ್ರಹಿಸಬೇಕಾದದ್ದು ಅಂತ ಹೀಗೆ ಅವರು ಅವನನ್ನು ಹೊಗಳ್ತಾರೆ. ಆನಂತರ ಅಂಗದನ, ಹನುಮಂತನ ಎಲ್ಲರ ಜೊತೆಗೆ ಭೇಟಿಯಾಗುತ್ತೆ. ಅದರಲ್ಲಿ ಆಶ್ಚರ್ಯ ಅಂದ್ರೆ, ಬಂದ ತಕ್ಷಣ ಚಿಕ್ಕವರೆಲ್ಲ ಅವನಿಗೆ ನಮಸ್ಕಾರ ಮಾಡ್ತಾರೆ, ದೊಡ್ಡವರೆಲ್ಲ ಅವನಿಂದ ನಮಸ್ಕರಿಸಲ್ಪಡ್ತಾರೆ. ಅವನು ಹನುಮಾಂತು ಗುರುವನ್ನು ವೃದ್ಧಾನ್ ಬದ್ಧಾಂಜಲಿ ಎಲ್ಲರನ್ನ ಕೈ ಮುಗಿದು ನಮಸ್ಕಾರ ಮಾಡುತ್ತಾನೆ. ಜಾಂಬವದಾದಿಗಳನ್ನ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಚಿಕ್ಕವರಿಂದ ತಾನು ನಮಸ್ಕಾರ ಪಡೆಯುತ್ತಾನೆ. ಇದೆಲ್ಲ ಒಂದು ಸಂಸ್ಕಾರ, ಕೇವಲ ಇದು ಕಥೆ ಮಾತ್ರ ಅಲ್ಲ, ಬದುಕಿನ ಚಿತ್ರಣವನ್ನೇ ಕ್ಷಣ ಕ್ಷಣಕ್ಕೂ ಏನಾಯಿತು ಅನ್ನೋದನ್ನ ಹೇಳ್ತಿದ್ದಾರೆ. ಆ ನಂತರ ಹನುಮಂತ ಆ ನಡೆದ ಘಟನೆಯನ್ನ ಸಂಕ್ಷೇಪವಾಗಿ ಒಮ್ಮೆ ಹೇಳ್ತಾನೆ. ಹೇಳಿದರೆ ಅಂದ್ರೆ ಮೊದಲು ಏನಾಯ್ತು, ಸೀತೆ ಸಿಕ್ಕಿದ್ಲು, ಏನು ಯೋಚನೆ ಮಾಡಬೇಡಿ, ನಮಗೆ ಜಯ ಸಂದಿದೆ. ಅಂದ್ರೆ ಜಯ ಅಂದ್ರೆ ನಾವು ಹೋದ ಕೆಲಸ ಆಗಿದೆ. ಇದರ ಮೇಲೆ ಮತ್ತೆ ಅಂದ್ರೆ ಘಟನೆ ಬೆಳೆಯುವುದಕ್ಕೆ ಒಂದು ಮೆಟ್ಟಿಲು ಹುಟ್ಟಬೇಕಲ್ಲ, ಹೊಸ್ತು ಹುಟ್ಟಿದೆ, ಇನ್ನು ಏರುವುದು ಬಾಕಿ ಇದೆ. ಏರ್ತಾ ಹೋದಂತೆ ಕಾರ್ಯ ಯಶಸ್ವಿಯಾಗಿ ನಡೆಯುವುದು ಸಾಧ್ಯ ಅಂತ ನಮಗೆ ಖಂಡಿತ ಮನಸ್ಸಿಗೆ ಅನ್ನಿಸ್ತಾ ಇದೆ.
ನೀವು ಯಾರು ಇದರ ಬಗ್ಗೆ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೀಗೆ ಧೈರ್ಯ ತುಂಬಿದಾಗ ಜಾಂಬವಂತ ಮತ್ತೆ ವಿವರವಾಗಿ ಆ ಕಥೆಯನ್ನು ಹೇಳು ಅಂತ ಕೇಳ್ತಾನೆ. ಸಾಮಾನ್ಯ ಕಥೆ ಹಿಂದೆ ಬಂದದ್ದೇ, ಕೆಲವು ರಿಪೀಟ್ ಆಗಿದೆ ಅಂತ ಅನಿಸಿದ್ರು ಕೂಡ ಕೆಲವು ಅಂಶಗಳು ಅದರಲ್ಲಿ ಸೇರಿಕೊಂಡದ್ದು ಇದೆ. ಮೈನಾಕ ಪರ್ವತ ಹಿಂದೆ ವಾಯುವಿನಿಂದ ಉಪಕೃತನಾಗಿದ್ದ ಅನ್ನುವ ಕಾರಣಕ್ಕೆ ಮೇಲೆ ಬಂದು ಸಹಕಾರ ನೀಡಿದ. ಇಲ್ಲಿಂದ ಹಾರುವಾಗ ನನಗೇನೋ ವಿಘ್ನ ಬಂತು ಅಂತ ಅನ್ಕೊಂಡೆ, ನೋಡಿದ್ರೆ ನನಗೆ ಉಪಕಾರ ಮಾಡಲಿಕ್ಕೆ ಅಂತ ಬಂದ. ಕೃತೇಚ ಪ್ರತಿಕರ್ತವ್ಯಂ ಯೇಷಧರ್ಮ ಸನಾತನಃ. ಯಾರಾದರೂ ನಮಗೆ ಉಪಕಾರ ಮಾಡಿದರೆ ಅವರಿಗೆ ಪ್ರತ್ಯುಪಕಾರ ಮಾಡಬೇಕು, ಅಪಕಾರ ಮಾಡಿದರೆ ಅವರಿಗೆ ಪ್ರತ್ಯುಪಕಾರ ಮಾಡುವ ದುಷ್ಟಬುದ್ಧಿಯಿಂದ ನಮ್ಮನ್ನೇ ನಾವು ಹಾಳು ಮಾಡಿಕೊಳ್ಳಬಾರದು. ಶಿಕ್ಷಿಸುವುದು ಬೇರೆ, ಸಿಟ್ಟಿನಿಂದ ಅವರಿಗೂ ಕೂಡ ವ್ಯಥೆ ಆಗಬೇಕು ಅಂತ ಅಷ್ಟೇ ಬಯಸುವುದು ಬೇರೆ. ನಾನು ನಿಧಾನಕ್ಕೆ ಅವನನ್ನು ಮೈದಡವಿ ಮತ್ತೆ ಸಿಗುವೆ ಅಂತ ಹೇಳಿ ಮುಂದೆ ಸಾಗುವಾಗ ಶಕ್ತಿಯ ಪ್ರದರ್ಶನಕ್ಕಾಗಿ ಸುರಸೆ ಬಂದ್ಲು, ನಿಗ್ರಹಿಸ್ಲಿಕ್ಕಾಗಿ ಸಿಂಹಿಕೆ ಬಂದ್ಲು. ಒಬ್ಬಳನ್ನ ಜಾಣ್ಮೆಯಿಂದ ತಪ್ಪಿಸಿಕೊಂಡೆ, ಇನ್ನೊಬ್ಬಳಿಂದ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ, ಅವಳು ನುಂಗಿದ್ಲು ಅಂತನ್ನುವ ಕಾರಣಕ್ಕೆ ಸೀಳಿ ಅವಳನ್ನೇ ನಿರ್ನಾಮ ಮಾಡಿ ಮುಂದೆ ಸಾಗಿದೆ. ಲಂಕಿನಿ ಸಿಕ್ಕಿದ್ಲು, ಅವಳಿಗೂ ಎಚ್ಚರಿಕೆ ಕೊಟ್ಟರು. ನನ್ನನ್ನು ನಿಗ್ರಹಿಸಲಿಕ್ಕೆ ಬಂದಾಗ ಹೆಣ್ಣು ಪಾಪ ಅಂತ ಸ್ವಲ್ಪ ನಿಧಾನಕ್ಕೆ ಹೊಡೆದೆ. ಅವಳಿಗೆ 3 ಲೋಕ ಕಂಡ ಮೇಲೆ ಚತುರ್ಮುಖನ ಮಾತು ನೆನಪಾಯಿತು. ನನ್ನನ್ನು ಸುಮ್ಮನೆ ಒಳಕ್ಕೆ ಹೋಗು, ನೀನು ಜಯವಾಗಲಿ ಅಂತ ಹರಸಿ ಕಳಿಸಿದ್ಲು. ಹೀಗೆ ಮೈನಾಕ, ಸುರಸ ಮತ್ತು ಲಂಕಿನಿಯರ ಒಂದು ವಿಶೇಷವಾದ ಹಾರೈಕೆ ಜೊತೆಗೆ ಸಣ್ಣ ಕಪಿರೂಪದಿಂದ ಇಡೀ ಅರಮನೆಯನ್ನು ಸುತ್ತಾಡಿದೆ, ಕಾಡು ಮೇಡುಗಳನ್ನು ಅಲೆದೆ, ಉದ್ಯಾನಗಳಲ್ಲಿ ಹುಡುಕಿದೆ. ಸೀತೆ ಇರಬಹುದು ಅಂತ ಆ ಹೆಣ್ಮಕ್ಳು ಇರುವಂತಹ ಜಾಗದಲ್ಲಿ ಹೋದರೆ ಜಗತ್ತಿನ ಎಲ್ಲ ಥರದ ಪಾಪದ ಹೆಣ್ಣುಮಕ್ಕಳನ್ನಲ್ಲಿ ಸೆಳೆದು ತಂದಿಟ್ಟಿದ್ದಾನೆ. ಕೆಲವರು ಒಲಿದವರು, ಕೆಲವರು ಒತ್ತಾಯಕ್ಕೆ ಮಣಿದವರು, ಅಂತೂ ತಮ್ಮ ಮೇಲೆ ಪ್ರಜ್ಞೆ ಇಲ್ಲದ ಕುಡಿದು ಬೇರೆ ಬೇರೆ ವಾದ್ಯ ವಿಶೇಷಗಳ ಮೇಲೆ ಹಾಗಾಗೇ ಬಿದ್ದಿದ್ದಾರೆ. ಯಾಕೆಂದರೆ ಅಲ್ಲೇ ಹುಡುಕಬೇಕಿತ್ತು ಸೀತೆಯನ್ನು, ಹೆಣ್ಮಕ್ಳನ್ನು ಅಲ್ಲಿ ಹುಡುಕದೆ ಇನ್ನೆಲ್ಲಿ ಹುಡುಕುದು ಅಂತ ನಾನು ಮುಂದೆ ಸಾಗಿದೆ. ಎಲ್ಲೂ ಕಾಣದೇ ಇದ್ದಾಗ ಕೊನೆಗೆ ಅಶೋಕವನವನ್ನು ಪ್ರವೇಶಿಸಿದೆ. ಅಲ್ಲಿ ಸೀತೆ ಕಂಡ್ಲು. ರಾವಣನ ಆರ್ಭಟವೂ ಅದಕ್ಕಿಂತ ಮೊದಲು ನನಗೆ ಪರಿಚಯವಾಯಿತು. ಇನ್ನು ಹೆಚ್ಚು ಸಮಯ ಇಲ್ಲ, ನಾವು ಬೇಗ ಹೋಗದೇ ಇದ್ರೆ ಸೀತೆಯನ್ನು ಆತ ಬೆಳಗಿನ ಅಡಿಗೆಗೆ ಬಳಸಿಕೊಳ್ಳುವ ದಬ್ಬಾಳಿಕೆಯನ್ನು ಹಾಕಿದ್ದಾನೆ. ತನ್ನ ಆದೇಶದ ಮೂಲಕ ಆ ರಾಕ್ಷಸ ಸ್ತ್ರೀಯರಿಗೆ ನಿರಂತರ ಆಕೆಯನ್ನು ಹೆದರಿಸಿ ಒಪ್ಪಿಸುವ ಹೊಣೆಗಾರಿಕೆ ನೀಡಿದ್ದಾನೆ. ಆದರೆ ಅವಳು ರಾಮನ ಜಪವನ್ನೇ ಮಾಡುತ್ತಾ, ರಾಮನನ್ನು ಬಿಟ್ಟು ಬೇರೆಯನನ್ನು ಯೋಚಿಸದೆ ಪ್ರತಿ ಕ್ಷಣವನ್ನು ಉಸಿರನ್ನು ಕೂಡ ರಾಮನಿಗೋಸ್ಕರ ಕಳೀತಾ ಇದ್ದಾಳೆ. ಅವಳಿಗೋಸ್ಕರ ಆದರೂ ಕೂಡ ನಾವು ಬಹಳ ಬೇಗನೆ ಈ ಕಾರ್ಯ ಮಾಡಬೇಕಾಗಿದೆ. ಆದರೆ ನನಗೆ ಬಂದ ಕಾರ್ಯದ ಜೊತೆಗೆ ಮತ್ತೊಂದಿಷ್ಟು ಹೊಂದಿಸಬೇಕು ಅಂತ ಅವನಿಗೆ ಎಚ್ಚರಿಕೆ ಕೊಡುವ ಉದ್ದೇಶದಿಂದ ಉದ್ಯಾನಗಳನ್ನು ಕೆಡವಿದೆ, ರಕ್ಕಸರನ್ನು ಕೊಡವಿದೆ. ರಾವಣ ತನ್ನೆದುರುಗಡೆಗೆ ಕರೆಸಿಕೊಂಡ. ಅವನಿಗೂ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದೇನೆ. ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ ನಚೇತ್ ಪ್ರದಾಸಿಸಿ ತ್ವರನ್ ರಘುತ್ತಮ ಪ್ರಿಯಾಂ ತದಾ. ರಘುತ್ತಮನ ಪ್ರಿಯಳಾದ ಸೀತೆಯನ್ನ ಮರಳಿಸದೇ ಇದ್ರೆ ನೀನು ಖಂಡಿತ ನನ್ನಿಂದ ನಿಗ್ರಹನಾಗ್ತಿ ಈಗಲೇ. ಇಲ್ಲ ತಡವಾಗಿ ಆದರೂ ಕೂಡ ರಾಮಚಂದ್ರ ಮಿತ್ರ ಬಾಂಧವರನ್ನ ಎಲ್ಲರನ್ನೂ ನಿನ್ನಿಂದ ದೂರಗೊಳಿಸಿ ನೀನು ಒಂದು ರೀತಿ ಪೂರ್ತಿ ಏಕಾಂಗಿಯಾಗುವುದು ಮಾತ್ರ ಅಲ್ಲ, ಪ್ರಾಣವನ್ನು ಕಳ್ಕೊಳ್ತಿ. ನಿನ್ನ ಒಬ್ಬನ ತಪ್ಪಿನಿಂದ ಹಲವರ ಜೀವ ನಾಶವಾಗುವುದು ನಿನಗೆ ಒಪ್ಪಿಗೆಯೇ ಅಂತ ಅವನನ್ನು ಎಚ್ಚರಿಸಿದೆ. ಬುದ್ಧಿವಂತನಲ್ಲದ ಆತ ನನ್ನ ಬಾಲಕ್ಕೆ ಬೆಂಕಿ ಇಟ್ಟ. ನನ್ನ ಸ್ವಭಾವ ಕೊಟ್ಟದ್ದನ್ನು ನೂರ್ಮಡಿ ಮಾಡುವುದು. ನನಗೆ ಬಾಲಕ್ಕೆ ಬೆಂಕಿ ಕೊಟ್ಟ, ನಾನು ಊರಿಗೆ ಬೆಂಕಿ ಕೊಟ್ಟೆ. ಊರು ಸುಟ್ಟು ಭಸ್ಮವಾಗಿದೆ. ಕ್ಷಣ ಭಯವಾಯಿತು, ಸೀತೆಯಲ್ಲಿದ್ದಾಳೆ ಏನಾಯಿತು ಅಂತ. ಆದರೆ ಆಕೆ ಕ್ಷೇಮವಾಗಿದ್ದಾಳೆ ಅಂತ ಗೊತ್ತಾದ ಮೇಲೆ ಆಕೆಯನ್ನು ನೋಡಿ ನಮಸ್ಕರಿಸಿ, ಯಾಕೆಂದರೆ ಮತ್ತೊಮ್ಮೆ ಖಾತ್ರಿಪಡಿಸದೆ ಬಂದರೆ ಸೀತೆ ಇದ್ಲು, ನಾನು ನೋಡಿದ್ದೆ, ಅಯ್ಯೋ ಬೆಂಕಿಯಲ್ಲಿ ಮಧ್ಯದಲ್ಲಿ ಸುಟ್ಟು ಹೋದ್ಲು, ಅದು ಗೊತ್ತೇ ಆಗಲಿಲ್ಲ ಅಂತ ಆಗಬಾರ್ದು ಅಂತ ಮತ್ತೊಮ್ಮೆ ಆಕೆಯನ್ನು ಭೇಟಿಯಾಗಿ ನೋಡಿಯೇ ಬಂದಿದ್ದೇನೆ. ಈ ಸುದ್ದಿಯನ್ನು ನಾವು ಬೇಗನೆ ಹೋಗಿ ರಾಮನಿಗೆ ಹೇಳಬೇಕಾದ ಅವಕಾಶ ಇದೆ ಅಂತ ಹೇಳಿದ ತಕ್ಷಣವೇ ಒಂದು ಮಾತು ಬಂತಲ್ಲಿ, ಸೀತೆಯನ್ನ ನಾವೇ ಹೋಗಿ ಯಾಕೆ ಕರೆ ತರಬಾರದು? ವಸುತಃ ಹನುಮಂತ ಹೇಳ್ತಾನೆ, ನಾನ್ ಬೇಕಾಗಿಲ್ಲ, ಅಂಗದನೇ ಸಾಕು, ಹೊಡ್ಕೊಂಡು ಬರಲಿಕ್ಕೆ ಮೈಂದ ದ್ವಿವಿಧರೇ ಸಾಕು, ತುಷೇಣನೇ ಸಾಕು, ಎಲ್ಲರೂ ಸಮರ್ಥರಿದ್ದಾರೆ.
ಆದರೆ ಆ ಎಲ್ಲರ ಸಹಕಾರದ ಮೇಲೆ ನಾವು ರಾವಣನ ಎದೆ ಮೇಲೆ ಇಟ್ಟಿದ್ದು ಹೌದಾದ್ರೆ ರಾಮನಿಗೆ ನಾವು ಸೀತೆಯ ಒಡನೆ ಭೇಟಿ ಕೊಟ್ಟರೆ, ಸೀತೆಯನ್ನು ಮುಟ್ಟಿಸಿದ್ರೆ ರಾಮನ ಜೀವಕ್ಕೆ ಜೀವ ಬಂದ ಹಾಗಾಗುತ್ತೆ ಅಂತ ಹೀಗೆ ಹಲವು ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅಂಗದನಿಗೆ ತಾನು ಈ ಗುಂಪಿನ ನಾಯಕನಾದ್ರಿಂದ ಅವನಿಗೆ ಯೋಚನೆ ಬರುತ್ತೆ, ನೀನು ಹೇಳಿದ್ದು ಸರಿ, ನಾವೆಲ್ಲರೂ ಸೇರಿ ಸೀದ ವಾಪಸ್ಸು ಈಗಲೇ ಇಲ್ಲಿಂದನೇ ಲಂಕೆಗೆ ಹೋಗೋಣ, ಲಂಕೆಗೆ ಹೋಗಿ ಆತನನ್ನು ನಿಗ್ರಹಿಸೋಣ. ನೈಷಾ ಬುದ್ಧಿರ್ ಮಹಾಬುದ್ಧೆ ಯದ್ಬ್ರವೀಷಿ ಮಹಾಕಪೆ ವಿಚೇತುಂ ವಯಮಾದ್ಯಪ್ತಾಹ ದಕ್ಷಿಣಾಂ ದಿಶಮುತ್ತಮಂ ಉತ್ತರಂ ನಾನೇತುಂ ಕಪಿರಾಜೇನ ನೈವ ರಾಮೇಣ ಧೀಮತ ಕಥಂಚಿನ್ ನಿರ್ಜಿತಾ ಸೀತಾಂ ಅಸ್ಮಾಭಿಃ ನ ಅಭಿರೋಚಯೇತ್. ಜಾಂಬವಂತ ಆಗ ತಡೀತಾನೆ, ಬೇಡ, ನಾವು ಈ ಕೆಲಸ ಮಾಡುವುದಕ್ಕಿಂತ ರಾಮನ ಒಪ್ಪಿಗೆಯನ್ನು ಪಡೆದು ಮುನ್ನಡೆಯುವುದೇ ಸರಿ. ರಾಮನಿಗೂ ಸಾಧ್ಯ ಇಲ್ಲದೆ ಅವನು ಬಿಟ್ಟಿದ್ದಾನ, ತಿಳಿದು ಬರುವುದಷ್ಟೇ ನಮ್ಮ ಕಾರ್ಯವಾಗಿತ್ತು, ಇದು ಆತನ ಆದೇಶವಾಗಿತ್ತು. ಈ ಆದೇಶವನ್ನು ಮೀರಿ ನಡೆಯುವುದು ನಮಗೆ ಯಾವ ರೀತಿಗೂ ಕೂಡ ಕ್ಷೇಮವಲ್ಲ ಅಂತ ಜಾಂಬವಂತ ಎಚ್ಚರಿಸ್ತಾನೆ. ಎಚ್ಚರಿಸಿದಾಗ ಎಲ್ಲ ಕಪಿಗಳಿಗೂ ಈ ಮಾತು ಸರಿ ಅಂತ ಅನ್ನಿಸಿ ತಕ್ಷಣವೇ ರಾಮನೆಡೆಗೆ ಹೆಜ್ಜೆ ಹಾಕಲಿಕ್ಕೆ ಶುರು ಮಾಡುತ್ತಾರೆ. ದಾರಿಯಲ್ಲಿ ಮಧುವನ ಸಿಕ್ಕಿದಾಗ ಕಪಿಗಳಿಗೊಂದು ಆಲೋಚನೆ ಬರುತ್ತೆ, ಗೆದ್ದ ಖುಷಿಯನ್ನ ನಾವು ಆಚರಿಸುವುದಕ್ಕೆ, ವಿಜೃಂಭಣೆಯಿಂದ ಅದನ್ನ ಅನುಭವಿಸುವುದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಭಾವಿಸಿ ನುಗ್ಗಿದ್ರು. ದಧಿಮುಖ ಅಂತ ಒಬ್ಬ ಸುಗ್ರೀವನ ಸೋದರ ಮಾವನಿದ್ದ ಅಲ್ಲೇ. ಏನ್ ಮಾಡಿದ್ರು ಅವನ ಮಾತು ಕೇಳಲಿಲ್ಲ, ಅವನನ್ನೇ ಚಚ್ಚಿ ಕೆಳಗೆ ಮಲಗಿಸಿಬಿಟ್ರು. ತಡೆದ ಕೋಪಕ್ಕೆ ಎಲ್ಲ ರೀತಿಯಿಂದಲೂ ಆತನನ್ನ ಆಟಾಡಿಸಿಬಿಟ್ರು. ಅವನ ಜೊತೆಗೆ 100,000 ವನರಕ್ಷಕರಿದ್ರೆ ಅವರಲ್ಲೆಲ್ಲರನ್ನೂ ಕೂಡ ನಿಗ್ರಹಿಸಿ ಹನುಮಂತ ಹೇಳಿದ, ಯಾರೇನ್ ಬೇಕಾದ್ರೂ ಮಾಡಿ, ಯಾರಿಗೆ ಎಷ್ಟು ಬೇಕೋ ಜೇನು ಕುಡಿಯಿರಿ, ಹಣ್ಣು ತಿನ್ನಿ, ಹೂ ತಿನ್ನಿ, ಅಂದ್ರೆ ಆ ಹೂವಿನಲ್ಲಿ ಮಧು ಜೇನಿರುತ್ತೆ, ಅದನ್ನ ತೆಗೆದು ಮಧ್ಯದ ಭಾಗವನ್ನ ಕಪಿಗಳು ತೆಗೆದು ತಿನ್ನುವ ಒಂದು ಅಭ್ಯಾಸ ಇರುತ್ತೆ. ನಿಮ್ಗೆ ಏನ್ ಬೇಕೋ ಎಲ್ಲ ಮಾಡಿ ಅದರ ಜೊತೆಗೆ ಆ ತೀವ್ರವಾದ ಕಪಿಯ ಕಾಟ ಅಂದ್ರೆ ಏನು ಅಂತ ಅನ್ನೋದನ್ನು ತೋರಿಸಿ ಬಿಡ್ತಾರೆ. ಅವನನ್ನ ಒಂದು ಮರಕ್ಕೆ ಕಟ್ಟಿ ಹಾಕಿ ತಾವು ಇನ್ನೊಂದು ಕೊಂಬೆಯಲ್ಲಿ ಜೋತು ಬಿದ್ದು ತಮ್ಮ ಬಾಲದ ಹಿಂಭಾಗವನ್ನ ಅವನ ಮೂತಿಗೆ ಬಡಿದು ಕಾಲಿನಿಂದ ಪರಚಿ ತಲೆಯ ಮೇಲೆ ಹಣ್ಣುಗಳನ್ನೆಲ್ಲ ಚಚ್ಚಿ ಏನೇನು ಎಷ್ಟು ತರಲೆ ಮಾಡ್ಬೋದು ಎಲ್ಲಾ ತರಲೆಗಳನ್ನು ಕೂಡ ಮಾಡಿ ದಧಿಮುಖನನ್ನು ಒದ್ದು ಓಡಿಸ್ತಾವೆ. ದಧಿಮುಖ ಗಡಿಬಿಡಿಯಲ್ಲಿ ಓಡಿ ಬರ್ತಾನೆ. ಸೋತೆ ಅಂತ ದುಃಖ ಬೇರೆ, ಏನ್ ಹೇಳಬೇಕು, ರಕ್ಷಿಸ್ಬೇಕಾದವ್ ನಾನೇ ಶಿಕ್ಷೆ ಪಡೆದು ಬಂದಿದ್ದೇನೆ ಅಂತ ಭಾವಿಸಿ ನಮಸ್ಕಾರ ಮಾಡುತ್ತಾನೆ. ಸ್ವದೀನವದನೋ ಭೂತ್ವ ಕೃತ್ವಾ ಶರಸಿ ಚಾಂಜಲಿಂ ಸುಗ್ರೀವಸ್ಯಾಶು ತೌ ಮೂರ್ಧ ಚರಣವು ಪ್ರತ್ಯಪೀರಯತ್. 2 ಕೈಗಳನ್ನು ಮುಗಿದು ಸುಗ್ರೀವನಿಗೆ ನಮಸ್ಕಾರ ಮಾಡಿ ನಡೆದ ಸಂಗತಿಯನ್ನೆಲ್ಲ ಹೇಳ್ತಾವೆ. ಆ ಕಪಿವೀರ ಹೇಳ್ತಾನೆ. ಹೇಳಿದಾಗ ದಧಿಮುಖನ ಈ ಮಾತುಗಳು, ಅವರ ವಿಧ್ವಂಸನ ಕಾರ್ಯದ ವರ್ಣನೆಗಳನ್ನೆಲ್ಲ ಕೇಳಿ ಸುಗ್ರೀವನಿಗೆ ಖಂಡಿತ ಇಲ್ಲೊಂದೇನೋ ಅದ್ಭುತ ನಡೆದಿದೆ ಅಂತ ಭಾವಿಸಿ ಅವನಷ್ಟು ಹೇಳಿದ ತಕ್ಷಣವೇ ಅಚಿಂತಯಿತ್ವಾ ಮಾಂ ಹೃಷ್ಟ ಭಕ್ಷಯಂತಿ ಪಿಬಂತಿ ಚ ಏಭಿ ಪ್ರದರ್ಶನಾಯಾಂಚ ವಾರಿತಂ ವನಪಾಲಕೈಃ ಮಾಮಪ್ಯಚಿಂತಯದ್ದೇವ ಭಕ್ಷಯಂತಿ ವನೌಕಸಃ. ನಾನು ಇಲ್ಲಿ ಇದ್ದಾಗಲೂ ನಿನ್ನ ಹೆಸರನ್ನು ಹೇಳಿದಾಗಲೂ ಅವ್ರು ತಿಂತಾ ಇದ್ದಾರೆ, ಉಣ್ತಾ ಇದ್ದಾರೆ, ಬೀಳಿಸ್ತಾ ಇದ್ದಾರೆ, ಎಲ್ಲ ಅವ್ಯವಸ್ಥೆ ಮಾಡಿ ಆ ಒಂದು ವನ ಇತ್ತು ಅನ್ನುವುದೇ ಯಾರಿಗೂ ತಿಳಿಬಾರದು ಅನ್ನುವಷ್ಟು ದುರ್ಭರವಾದ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಅವನು ಹೇಳ್ತಾನೆ ಇದ್ದಾನೆ. ಅವನ ಮುಖದಲ್ಲಿ ನಗು, ಸುಗ್ರೀವನ ಮುಖದಲ್ಲಿ. ನಿಮಗೆ ಆಶ್ಚರ್ಯ, ಓ ಇದು ನಗು ವಿಕಾರವಾದ ನಗು ಆಗಿದ್ರೆ ನನ್ನ ಕತೆ ಮುಗಿಯಿತು ಅಂತ ಅರ್ಥ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಕೆಲವೇ ಕ್ಷಣಗಳಲ್ಲಿ ಆತ ತನ್ನ ಮಾಲೆಯನ್ನು ತೆಗೆದು ಆತನ ಕೊರಳಿಗೆ ಹಾಕಿ, ಹೋಗು, ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದಿ, ಗಚ್ಚ ಶೀಘ್ರಂ ಮಧುವನಂ ಸಂರಕ್ಷಸ್ವ ತ್ವಮೇವಹಿ ಶೀಘ್ರಂ ಪ್ರೇಷಯ ಸರ್ವಾನ್ ಸ್ಥಾನ್ ಹನುಮತ್ ಪ್ರಮುಖಾನ್ ಕಪೀನ್. ಸಂತೋಷ ಆಯ್ತು ನನಗೆ ನೀನು ಹೇಳಿದ ಸುದ್ದಿಯಿಂದ. ಕೂಡ್ಲೆ ಅವರನ್ನ ಅಲ್ಲೆಲ್ಲ ಧ್ವಂಸ ಆದ ಮೇಲೆ ಉಳಿದದ್ದು ರಕ್ಷಿಸಿಟ್ಕೋ, ಹನುಮಂತನನ್ನ ಮತ್ತು ಅವನ ಪರಿವಾರವನ್ನ
ನನ್ನ ಕಡೆಗೆ ಕೂಡ್ಲೆ ಕಳುಹಿಸು ಅಂತ ಪ್ರೀತೋಸ್ಮಿ, ನಿನ್ನ ಮಾತು ಕೇಳಿ ಸಂತೋಷ ಆಯ್ತು ಅಂತ ಹೇಳಿದಾಗಂತೂ ಕಂಗಾಲು. ದಧಿಮುಖನಿಗೆ ಏನಾಗಿದೆ ಅಂತ ಅರ್ಥವೇ ಆಗ್ಲಿಲ್ಲ. ತುಂಬ ಹೊತ್ತು ಆಲೋಚನೆ ಮಾಡಿದ ಏನಾಗಿರಬಹುದು ಅಂತ, ಆದ್ರೆ ಅವನಿಗೆ ಹೊಳಿಲಿಲ್ಲ. ಆದ್ರೆ ಸುಗ್ರೀವ ದಧಿಮುಖನಿಂದ ಬಂದ ಸುದ್ದಿಯನ್ನ ತೆಗೆದುಕೊಂಡು ರಾಮ ಮತ್ತು ಲಕ್ಷ್ಮಣರಿದ್ದ ಜಾಗಕ್ಕೆ ಬಂದು ಖಂಡಿತ ಶ್ರೀರಾಮಚಂದ್ರ ಸೀತೆ ಸಿಕ್ಕಿದ್ದಾಳೆ, ಸೀತೆಯ ಇರವಿನ ಅರಿವಾಗಿದೆ, ಎಲ್ಲಿದ್ದಾಳೆ ಅಂತ ಹನುಮಂತ ಕಂಡು ಹಿಡಿದಿದ್ದಾನೆ. ಇಲ್ಲ ಅಂದ್ರೆ ನನ್ನ ಮಾತನ್ನ ಮೀರಿ ಹನುಮಂತ ಎಂದೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಆದೇಶವನ್ನು ಮೀರುವವನಲ್ಲ, ತಲೆಹರಟೆ ಮಾಡುವವನಲ್ಲ. ಅವನಿರುವಾಗಂತೂ ಉಳಿದ ಕಪಿಗಳಿಗೆ ಏನು ಮಾಡ್ಲಿಕ್ಕೆ ಧೈರ್ಯ ಇಲ್ಲ. ಅವನೇ ಇದರಲ್ಲಿ ಸೇರ್ಕೊಂಡಿದ್ದಾನೆ ಅಂತಂದ್ರೆ ನಿಶ್ಚಯವಾಗಿ ಸೀತೆಯ ಗುರುತು ನಮಗೆ ಸಿಕ್ಕಿದೆ, ಇದು ನೀನು ನಂಬಬಹುದಾದ ಮಾತು ಅಂತ ಹೇಳಿದಾಗ ರಾಮನಿಗೆ ಲಕ್ಷ್ಮಣನಿಗೆ ಇಬ್ಬರಿಗೂ ತುಂಬಾ ಸಂತೋಷ ಆಗುತ್ತೆ. ಸಂತೋಷ ಆಗಿ ಬರವಿಗಾಗಿ ಕಾಯ್ತಾ ಇದ್ರೆ ಕಪಿಗಳ ಕಿಲಕಿಲದ ಧ್ವನಿ ಘೋಷ ಆ ದಾರಿಯಲ್ಲಿ ಕೇಳಿಸಿ ಎದ್ದು ನಿಲ್ತಾರೆ. ಬಂದ್ರೆ ಹನುಮಂತನನ್ನ ಹೊತ್ತುಕೊಂಡು ಎಲ್ಲ ಕಪಿಗಳು ಓಡಿ ಬಂದಿದ್ದಾರೆ. ಓಡಿ ಬಂದು ಇಷ್ಟು ವಿಷಯ ಪಟ್ಟ ಅಂತ ಹೇಳ್ತಾರೆ. ತಕ್ಷಣವೇ ನಾವು ಸೀತೆಯ ವಿಷಯವನ್ನು ನೋಡಿದ್ದೇವೆ. ರಾವಣ ಅಂತಃಪುರೇ ರೋಧಂ ರಾಕ್ಷಸೀಭಿಷ್ಟ ತರ್ಜನಂ ರಾಮೇ ಸಮಮನುರಾಗಂಚ ಯಥಾಚ ನಿಯಮ ಕೃತಃ. ತುಂಬಾ ಸಂತೋಷದಿಂದ ಕಪಿಗಳೆಲ್ಲ ರಾವಣನ ಅರಮನೆಯ ಪರಿಸರದಲ್ಲಿ ಸೀತೆ ಇದ್ದಾಳೆ ಅನ್ನುವ ಮಾತನ್ನ ಹೇಳ್ತಾರೆ. ಆದ್ರೆ ಹೇಳಿ ಸ್ವಲ್ಪ ಹೊತ್ತಿಗೆ ವೈದೇಹಿ ಅಕ್ಷತಳಾಗಿ ಏನು ಹಾನಿಯಾಗದೆ ಕ್ಷೇಮವಾಗಿದ್ದಾಳೆ ಅಂತ ಈ ಮಾತು ಕೇಳಿದಾಗ ಕೊನೆಗೆ ಕಪಿಗಳೇ ಹನುಮಂತ ನೀನೇ ಹೇಳು ಅಂತ ಅವನನ್ನ ಚುಚ್ಚುತ್ತಾ ಇದ್ದಾರೆ. ಯಾಕಂದ್ರೆ ಕೆಲಸ ಮಾಡಿದವು ನೀನು, ಇವುಗಳು ತಿಂದು ಉಂಡೆಲ್ಲ ಬಾಯಲ್ಲಿ ದವಡೆಯಲ್ಲಿ ಎಲ್ಲ ಹಂಗೆ ಹಣ್ಣುಗಳನ್ನು ಇಟ್ಕೊಂಡಿದ್ದಾರೆ, ಕೈಗಳಲ್ಲಿ ಕಾಲ್ಗಳಲ್ಲಿ ಕಂಕಳಲ್ಲಿ ಎಲ್ಲಾ ಕಡೆ ಸಿಕ್ಕಿಸ್ಕೊಂಡಿದ್ದಾರೆ. ಅದನ್ನು ತಿನ್ನುವಕ್ಕೆ ಅವರಿಗೆ ಸಮಯ ಬೇಕಿದೆ. ಅದನ್ನಾಗೆ ಹನುಮಂತನ ಮಾತು ಕೇಳಿಸ್ಕೊಳ್ತಾ ರಾಮನ ಮುಂದೆ ಕೂತುಕೊಂಡು ಕಾಯ್ತಾ ಇದ್ದಾವೆ ಹನುಮಂತ ಏನು ಹೇಳ್ತಾನೆ ಅಂತ. ಹನುಮಂತ ತಕ್ಷಣವೇ ತನ್ನ ಮಾತು ಶುರು ಮಾಡುವ ಮುನ್ನ ತಮ್ಮಣಿಂ ಕಾಂಚನಂ ದಿವ್ಯಂ ದೀಪ್ಯಮಾನಂ ಸ್ವತೇಜಸ, ಸೀತೆಯ ದರ್ಶನದ ಕುರುಹಾಗಿ ಮೊದಲು ಚೂಡಾಮಣಿಯನ್ನ ರಾಮನ ಕೈಗಿತ್ತು. ಅಂದ್ರೆ ಎಷ್ಟು ಸೂಕ್ಷ್ಮ ಅಂದ್ರೆ ಗಮನಿಸಿ, ಏನು ಕೊನೆಗೆ ಮುಟ್ಟಿಸ್ಬೇಕು ಅದನ್ನು ಮೊದಲು ಹೇಳಿಬಿಟ್ರೆ ಎದೆ ಅಷ್ಟೊತ್ತು ಡಬಡವ ಅಂತ ಹೊಡ್ಕೊಳ್ಳಿ ನಿಲ್ಲುತ್ತೆ. ಇಲ್ಲ ಅಂದ್ರೆ ಹಾಗಾಯ್ತು ಹೀಗಾಯ್ತು, ಅದು ಕೊನೆಗೊಂದು ಹೀಗೊಂದಾಯ್ತು ಅಂತ ಅದರ ಕೆಟ್ಟ ಸುದ್ದಿಯನ್ನ ಬರಬಹುದು ಅನ್ನುವ ನಿರೀಕ್ಷೆ ಮಾಡುವುದರ ಬದಲು ಮೊದಲಿಗೆನೆ ಅದರ ಕ್ಷೇಮ ಸಂಗತಿಯನ್ನ ನಿರೂಪಿಸಿದ. ಸೀತೆಯೇ ಸಿಕ್ಕಿದ್ದು ಅಂತ ಭರವಸೆಗೆ ಸೀತೆಯ ಕಡೆಯಿಂದ ಸುದ್ದಿ ಬಂದಿದೆ ಅಂದ್ರೆ ನೀನ್ ಏನಾಯ್ತು ಅಂತ ಕೇಳುವುದಷ್ಟೇ ಬಾಕಿ. ಹಾಗೆ ಮತ್ತೊಂದು ಸರ್ತಿ ಇಡೀ ಕಥೆಯನ್ನ ಹೇಳ್ತಾನೆ. ಹೇಳಿ ಅಧಶಯ್ಯ ವಿವರಣಾಂಗಿ ಪದ್ಮಿನೀವ ಹಿಮಾಗಮೆ ರಾವಣಾತ್ ವಿನಿವೃತ್ತಾರ್ಥ ಮರ್ತವ್ಯ ಕೃತ ನಿಶ್ಚಯ. ಸಾಯ್ಬೇಕು ಅಂತ ಹೊರಟಿದ್ದಾಳೆ. ಯಾಕೆಂದ್ರೆ ರಾವಣನ ಉಪದ್ರವ ಜಾಸ್ತಿ ಆಗಿದೆ. ಕೆಳಗೆ ಮಲಗಿದ್ದಾಳೆ, ಮೈಯೆಲ್ಲ ಕೊಳೆಯಾಗಿದೆ. ಮಡುಗಟ್ಟಿದ ಹಿಮದಿಂದ ಗಟ್ಟಿಗಟ್ಟಿದ ಸರೋವರದ ಹಾಗೆ ಎಲ್ಲ ಮೊಗ್ಗುಗಳು ಮಡಚಿ ಬಿದ್ದಿದೆ. ಅಷ್ಟೇ ಅಲ್ಲ, ದೇವೀ ಕಥಂಚಿತ್ ಕಾಕುತ್ತ ತ್ವನ್ಮನ ಮಾರ್ಗಿತಾಮಯ ಇಕ್ಷ್ವಾಕು ವಂಶಮಾಖ್ಯಾತಿಂ ಶನೈಃ ಕೀರ್ತಯತಾನಘ. ಹೇಗೋ ನಾವು ಸೀತೆಯನ್ನು ಹುಡುಕಿದ್ದಾಗಿದೆ, ಈಗ ಮರಳಿ ಪಡೆಯುವುದೇ ಬಾಕಿ ಇದೆ. ಆದ್ರಿಂದಾಗಿ ಇಕ್ಷ್ವಾಕು ವಂಶದ ಖ್ಯಾತಿಯನ್ನ ನಾವು ಬೇಗನೆ ಅವಳನ್ನ ಪಡೆಯುವುದರ ಮೂಲಕ ಬೆಳಗಿಸಬೇಕಾಗಿದೆ ಅಂತ ಹೇಳಿದಾಗ ಕಥೆಯೆಲ್ಲ ಹೇಳ್ತಾನೆ. ಅಭಿಜ್ಞಾನವನ್ನ ನಾನು ಕೊಟ್ಟೆ, ಅವಳು ಕೂಡ ವಾಯಸದ ಕಥೆಯನ್ನ ಹೇಳಿದ್ಲು, ಚಿತ್ರಕೂಟದಲ್ಲಿ ಏನಾಯ್ತು ಅದನ್ನು ಹೇಳಿದ್ಲು ಅಂತ ಪೂರ್ತಿ ಕಥೆ ಹೇಳ್ತಾನೆ. ಅವಳೇನು ಹೇಳಿದ್ದು ಅದನ್ನೆಲ್ಲ ಹೇಳ್ತಾನೆ. ಕುರಂಗ ಅನ್ನುವ ಅಸುರ ಜಯಂತನಲ್ಲಿ ಸೇರಿಕೊಂಡು ಸೀತೆಗೆ ಉಪದ್ರವ ಮಾಡಿದಾಗ ರಾಮ ತಕ್ಷಣವೇ ಈ ಅಪರಾಧಕ್ಕೆ ಕ್ಷಮೆ ಇಲ್ಲ ಅಂತ ಭಾವಿಸಿ ಹುಲ್ಲನ್ನೊಂದನ್ನ ಅಭಿಮಂತ್ರಿಸ್ತಾನೆ, ಅಸ್ತ್ರವನ್ನ ಪ್ರಯೋಗಿಸ್ತಾನೆ.
ಎಲ್ಲಿ ಹೋದ್ರೂ ಅದು ರಕ್ಷಣೆಗೆ ದಾರಿ ಸಿಗದೆ ಕೊನೆಗೆ ರಾಮನಲ್ಲಿಗೆ ಬಂದು ಶರಣಾಗುತ್ತೆ. ಶರಣಾದವ ಭಕ್ತನಿದ್ದಾನೆ, ಆದರೆ ಉಪದ್ರವ ಮಾಡಿದ ಒಬ್ಬ ರಾಕ್ಷಸನಿದ್ದಾನೆ. ಹಾಗಾಗಿ ಅವನನ್ನ ನಿಗ್ರಹಿಸುವ ಯೋಚನೆಗಾಗಿ ಕಾಗೆಗಳ ಒಂದು ಕಣ್ಣನ್ನು ತೆಗೀತಾನೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾದದ್ದು, ಈ ಕಾಗೆಯ ಕಣ್ಣನ್ನ ಎಲ್ಲಾ ಕಾಗೆಗಳ ಕಣ್ಣು ಹಾಗೆ ಅಂತ, ಇವತ್ತಿಗೂ ಹಾಗೆ ಅಂತ ಹೇಳ್ತಾರೆ. ಯಾಕೆ ಹಾಗೆ ಮಾಡಿದ? ಯಾವುದೋ ಒಂದು ಕಾಗೆ ತಪ್ಪು ಮಾಡಿದರೆ ಎಲ್ಲಾ ಕಾಗೆಗೆ ಯಾಕೆ ಶಿಕ್ಷೆ? ಆಗ ಅಲ್ಲಿ ಆ ಕಾಗೆಗಳ ಗುಂಪಲ್ಲಿ ಒಂದು ನಿರ್ಣಯ ಆಯ್ತಂತೆ. ಈ ರಾಕ್ಷಸ ಬಂದು ಕೇಳ್ಕೊಳ್ತಾನೆ, ನನಗೆ ನೀವು ರಕ್ಷಣೆ ಕೊಟ್ಟರೆ ನಿಮಗೆ ಅನಂತ ಬಲವನ್ನು ಕೊಡ್ತೇನೆ ಅಂತ. ಅದಕ್ಕೆ ಎಲ್ಲ ಕಾಗೆಗಳು ಸೇರಿ ಈ ರಾಕ್ಷಸನಿಗೆ ಜಾಗ ಕೊಟ್ಟಿರ್ತಾರೆ. ಎಲ್ಲಿ ತನಕ ಈ ಕಾಗೆಗಳಿಗೆ 2 ಕಣ್ಣಿರುತ್ತೋ ಅಲ್ಲಿ ತನಕ ನನಗೆ ಸಾವಿಲ್ಲ ಅಂತ ಅವನ ಅಪೇಕ್ಷೆ. ಹಾಗಾಗಿ ಅವನ ನಾಶಕ್ಕಾಗಿ ಈ ಕಾಗೆಗಳಿಗೆ ಒಂದು ಕಣ್ಣು ಕಳಿಬೇಕಾಯಿತು. ರಾಮಚಂದ್ರ ಹಾಗೆ ಕುರಂಗಾಸುರನನ್ನು ಕೊಲ್ಲುವ ನೆಪದಲ್ಲಿ ಜಯಂತನು ಅದರಲ್ಲಿ ಸಿಕ್ಕಿಬಿದ್ದರಿಂದ ಅವನನ್ನು ನಿಗ್ರಹಿಸಿದ. ಹೀಗೆ ಈ ಕಥೆಯನ್ನು ಹೇಳಿ ಮಣಿಯನ್ನು ಕೊಟ್ಟಾಗ ಹೇಳ್ತಾನೆ, ತಥಾ ಮಮಾಪಿ ಹೃದಯಂ ಮಣಿಶ್ರೇಷ್ಠಸ್ಯ ದರ್ಶನಾತ್. ಅವನು ಕೊಟ್ಟ ಮಣಿಯಿಂದ ನನಗೆ ರಾಮನೇ ಸಿಕ್ಕಿದ ಹಾಗಾಯಿತು. ನಾನು ಕೂಡ ಈ ಮಣಿಯನ್ನು ಮರಳಿ ಕೊಡ್ತಾ ಇದ್ದೇನೆ, ಇದನ್ನ ನೀನು ರಾಮನಿಗೆ ಮುಟ್ಟಿಸು. ಇದು ಅಪೂರ್ವವಾದ ಮಣಿ. ಅಯಂ ಹಿ ಜಲಸಂಭೂತಃ ಮಣಿ ಪ್ರವರ ಪೂಜಿತಃ. ಇದು ಸಮುದ್ರ ಮಥನ ಮಾಡುವಾಗ ಹುಟ್ಟಿದ್ದು. ಯಜ್ಞದಲ್ಲಿ ಸಂತುಷ್ಟನಾಗಿ ಶಕ್ರ ಇದನ್ನ ದಶರಥನಿಗೆ ಕೊಟ್ಟಿದ್ದ. ದಶರಥ ಮದುವೆಯ ಸಂದರ್ಭದಲ್ಲಿ ಈ ಮಣಿಯನ್ನ ನನಗೆ ಉಡುಗೊರೆಯಾಗಿ ನೀಡಿದ್ದ. ಹಾಗಾಗಿ ಅಪ್ಪನ, ಅಮ್ಮನ ಮತ್ತು ನನ್ನ 3ರ ನೆನಪು ಇಲ್ಲಿ ಸೇರಿಕೊಂಡಿದೆ ಅಂತ ಹೇಳಿದಾಗ ರಾಮನಿಗೆ ಎಲ್ಲ ನೆನಪಾಗಿ ಗಟ್ಟಿಯಾಗಿ ಸೀತೆ ಸಿಕ್ಕಿದ್ಲು ಅನ್ನುವ ಹಾಗೆ ಅಪ್ಪಿಕೊಂಡು ನಿಲ್ತಾನೆ. ನಿಂತು ನತಿಷ್ಠೇಯಂ ಕ್ಷಣಮಪಿ, ನಾನು ಇನ್ನೊಂದು ಕ್ಷಣವೂ ಇಲ್ಲಿ ನಿಲ್ಲಲಾರೆ, ಸೀತೆ ಇರುವ ದಿಕ್ಕನ್ನ ತೋರಿಸು, ತಕ್ಷಣವೇ ಅಲ್ಲಿಗೆ ಸಾಗಿ ರಾವಣನನ್ನು ನಿಗ್ರಹಿಸಿ ಸೀತೆಯನ್ನು ಕರೆತರಬೇಕಾಗಿದೆ ಅಂತ ಆದೇಶ ಮಾಡುತ್ತಾನೆ. ತಕ್ಷಣ ಎಲ್ಲ ಕಪಿಗಳು ಸಿದ್ಧರಾಗ್ತಾರೆ. ಈ ಕಥೆಯ ಒಂದಿಷ್ಟು ಭಾವ ಏನಿತ್ತೋ ಅದೆಲ್ಲವನ್ನು ಹನುಮಂತ ತುಂಬಾ ಬಿಡಿಸಿ ಹೇಳಿದಾನಲ್ಲಿ. ಆ ನಂತರ ಅವಳಿಗೆ ಧೈರ್ಯ ಕೊಟ್ಟ ಸಂಗತಿಯನ್ನು ಹೇಳ್ತಾನೆ. ಅವಳು ಹೇಳ್ತಾಳೆ, ನೀನು ಒಬ್ಬ ಬಂದಿ, ಉಳಿದವರು ಹೇಗೆ ಬರ್ತಾರೆ ಅಂತ. ಆಗ ನಾನು ಹೇಳಿದೆ ಅವಳಿಗೆ ಹೇಳಿದೆ, ಏನು ಯೋಚನೆ ಮಾಡಬೇಡ, ನಿನ್ನ ನಾನೇ ಹೊತ್ಕೊಂಡು ಹೋಗಬಲ್ಲೆ, ಆದರೆ ನೀನು ಇಷ್ಟಪಡಲಾರೆ. ರಾಮನ ಕೀರ್ತಿಗೆ ಭಂಗ ತರುವ ಕೆಲಸ ಬೇಡ ಅನ್ನುವ ದೃಷ್ಟಿಯಿಂದ ನೀನು ಹೇಳಿದಂತೆ ನಾನು ರಾಮನನ್ನು ಕರ್ಕೊಂಡು ಬರುವುದಕ್ಕೋಸ್ಕರ ಹೊರಡ್ತಾ ಇದ್ದೇನೆ. ಆದರೆ ಒಂದು ಮಾತು, ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ ಅಹಂ ತಾವದಿಷ್ಟ ಇಹ ಪ್ರಾಪ್ತಃ ಕಿಂ ಪುನಸ್ತೆ ಮಹಾಬಲಾಹ ನಹಿ ಪ್ರಕೃಷ್ಟಾಹ ಪ್ರೇಷ್ಯಂತೆ ಹೀತರೇ ಜನಾಹ. ಒಂದು ಕೆಲಸಕ್ಕೆ ಚಿಕ್ಕವರನ್ನು ಮೊದಲು ಕಳಿಸ್ತಾರೆ, ಅವ್ರ ಹತ್ರ ಆಗ್ಲಿಲ್ಲ ಅಂದ್ರೆ ದೊಡ್ಡವರು ಬರ್ತಾರೆ. ನಾನು ಇಡೀ ಸುಗ್ರೀವನ ಸೇನೆಯಲ್ಲಿ ಕೊನೆಯವ, ನಾನೇ ಬಂದಿದ್ದೇನೆ ಅಂದಮೇಲೆ ಇನ್ನು ಮಹಾಬಲಿಷ್ಠರಾದ ಉಳಿದವರು ಬರುವುದಿಲ್ಲ ಅಂತ ಹೇಳಬೇಕಾ? ಖಂಡಿತ ಬರ್ತಾರೆ, ರಾಮನ ಜೊತೆಗೆ ಬರ್ತಾರೆ. ನೀನು ಬಹಳ ಬೇಗನೆ ಬೆಟ್ಟ ಗುಡ್ಡಗಳನ್ನು ಕೈಯಲ್ಲಿ ಹೊತ್ತು ಮರದ ದಿಮ್ಮಿಗಳನ್ನ ಝಾಡಿಸಿ ಎಸೆದು ರಕ್ಕಸರ ತಲೆಯನ್ನ ಕಡಿಯುವ ಅವರ ಗೋಳು, ನಮ್ಮ ಉತ್ಸಾಹದ ಕೇಕೆ ಎರಡನ್ನೂ ನೀನು ಕೇಳಲಿಕ್ಕಿದ್ದಿ. ನರ್ದತೋ ಕಪಿ ಮುಖ್ಯಾನಾಂ ನಚಿರಾಕ್ಷೋಷ ಸೇವನಂ ಸ್ವನಂ. ನೀನು ಬಹಳ ಬೇಗನೆ ಈ ವಿಜಯದ ಜಯಕಾರದ ಘೋಷ ಮತ್ತು ಸೋಲಿನ ಆಕ್ರಂದನ, ರಾವಣನ ಸೇನೆಯ ಆಕ್ರಂದನ ಎರಡನ್ನೂ ಕೇಳಲಿಕ್ಕಿದ್ದಿ. ಹೀಗೆ ಅವನಿಗೆ ನಾನು ಮಾತಿನಿಂದ ಸಮಾಧಾನ ಮಾಡಿದ ಮೇಲೆ ಜೀವ ಹಿಡಿದು ನಿನ್ನ ಆಗಮನಕ್ಕಾಗಿ ಕಾಯ್ತಾ ಇದ್ದಾಳೆ. ಅಂತಹ ಆಕೆಗೆ ರಕ್ಷಣೆ ನೀಡಬೇಕಾದ ನಮ್ಮ ಜವಾಬ್ದಾರಿ ಅಂತ ಹೇಳಿದಾಗ ರಾಮನಿಗೆ ಬೇರೇನೂ ಹೇಳಲಿಕ್ಕೆ ತೋಚದೆ
ಗಟ್ಟಿಯಾಗಿ ರಾಮೋಪಿ ನಾಮ್ಯ ಅನುದಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ. ತನ್ನ ಅಪ್ಪಿಗೆಯೊಂದನ್ನು ಬಿಟ್ಟು ಬೇರೇನನ್ನೂ ಈತನಿಗೆ ಕೊಡಲಾರೆ ಅಂತ ಭಾವಿಸಿ ಗಟ್ಟಿಯಾಗಿ ಆತನನ್ನು ಅಪ್ಪಿಕೊಂಡ. ನಿನಗೇನು ಕೊಡ್ಲಿ, ನನ್ನನ್ನೇ ಕೊಟ್ಟಿದ್ದೀನಿ ತಗೋ ಅಂತ. ಆ ಪ್ರೀತಿಗೆ ಎಣೆ ಇಲ್ಲ, ಆ ಭಕ್ತಿಗೆ ಕೊನೆ ಇಲ್ಲ, ಸ್ವಾಮಿನಿಷ್ಠೆಗೆ ಇನ್ನೊಂದು ದೃಷ್ಟಾಂತ ಇಲ್ಲ. ಅಂಥದ್ದೊಂದು ಘಟನೆಯಿಂದ ಎಲ್ಲ ಕಪಿಗಳ ಕಣ್ಣಲ್ಲಿ ನೀರು. ಕೆಲಸ ಯಶಸ್ವಿಯಾಗಿ ಇಷ್ಟು ಮುಗಿಯಿತು, ಇನ್ನು ಹುಡುಕುವುದಷ್ಟೇ ಬಾಕಿ, ಅಂದರೆ ಕರೆತರುವುದಷ್ಟೇ ಬಾಕಿ ಅಂತ ಸಿದ್ಧರಾಗಿದ್ದಾರೆ ಅನ್ನುವಲ್ಲಿಗೆ ಸುಂದರಕಾಂಡದ ಸರ್ಗ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ಘಟನೆ, ಯುದ್ಧದಲ್ಲಿ ಏನು ಸಿದ್ಧತೆಗಳಾಯಿತು, ಹೋಗಿ ಬಂದ ಕಾರ್ಯಭಾರ ಎಷ್ಟು ಉಪಯೋಗಕ್ಕೆ ಬಂತು ಅಂತನ್ನೋದರ ವಿವರಣೆ ಸಿಗುತ್ತೆ. ಅಲ್ಲಿ ಮುಂದೆ ವಿಭೀಷಣನು ಬರ್ತಾನೆ. ಒಂದಿಷ್ಟು ರಾಜಕಾರಣದ ಪಟ್ಟುಗಳೆಲ್ಲ ನಡೀತಾವೆ. ಈಚೆಯಿಂದ ಇಲ್ಲಿಂದ ಗುಟ್ಟಾಗಿ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಗುಟ್ಟಾಗಿ ಈ ಸೇನೆಯ ಬಲವನ್ನು ತಿಳ್ಕೊಳ್ಳಿಕ್ಕೆ ಬರ್ತಾರೆ. ರಾಮ ನೇರವಾಗಿ ತನ್ನ ಸೇನೆಯ ಬಲವನ್ನು ತಿಳಿಸಿ, ಹೀಗಿದೆ, ಏನ್ ಮಾಡ್ಲಿಕ್ಕಾಗುತ್ತೋ ಮಾಡ್ಕೊಳ್ಳಿ, ನಾವು ಯುದ್ಧಕ್ಕಂತೂ ಸನ್ನದ್ಧರಾಗಿಯೇ ಬಂದವರು ಅಂತ ಹೇಳಿ ಶುಕಸಾರಣರ ಕೈಯಲ್ಲೇ ಹೇಳಿ ಕಳುಹಿಸ್ತಾನೆ. ಅವರಿಬ್ಬರು ಕೂಡ ರಾವಣನ ಬೇಹುಗಾರರಾಗಿರ್ತಾರೆ. ಹೀಗೆ ಆ ಯುದ್ಧದ ಭಾಗದ ಪ್ರಸಂಗವನ್ನು ಮತ್ತೆ ಮುಂದಿನ ಸರ್ಗದ ಚಿಂತನೆ ಮಾಡುವಾಗ, ಕಾಂಡದ ಚಿಂತನೆ ಮಾಡುವಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಿತಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.